Morning, Good sir. morning, sir. How many are excited for the I'm excitement? excited. I'm excited, sir. Super duper excited, sir. Super duper excited. I Okay. am in, sir. ಯಾಕೆ ಎಕ್ಸೈಟ್ಮೆಂಟ್ ಅಲ್ಲಿ ನೀವು? Why you are in the excitement? Sir, getting inspiration from top leader is not a joke. And we are all waiting, eagerly waiting ಅಂತ ಹೇಳ್ತೀನಿ ಸರ್. ರಿಯಲಿ ಗುಡ್. ಓಕೆ, ಎಸ್, ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆಲ್ರಿಗೂ ಗೊತ್ತದಂಗೆ ಈ ಒಂದು 365 ಡೇಸ್ ಪ್ಲಾಟ್ಫಾರ್ಮ್ ಅಲ್ಲಿ ವೆರಿ ಸ್ಪೆಷಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ರೀಸನ್ ಅಂದ್ರೆ ವೇರ್ ಆಲ್ ಲರ್ನಿಂಗ್ ಸಿನ್ಸ್ ಫ್ರಮ್ ಡೇ ಒನ್. ಇಟ್ಸ್ ಮೋರ್ ದೆನ್ 280+ ಡೇ ನಾವು ಕ್ರಾಸ್ ಆಗಿರ್ಬೋದು ಈಗ ಆಲ್ರೆಡಿ, ಇಫ್ ಐ ಆಮ್ ರೈಟ್. ಅಂದ್ರೆ ಎವ್ರಿ ಡೇ 8 to 9 o'clock ಕನೆಕ್ಟಿಂಗ್, ಇಟ್ಸ್ ನಾಟ್ ಸೋ ಈಸಿ. ಸೊ ಯು ಹ್ಯಾವ್ ಬಿನ್ ಪ್ರೂವ್ಡ್ ಕನ್ಸಿಸ್ಟೆನ್ಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಜರ್ನಿಲಿ ಇವತ್ತು ನಮ್ಗೆ ಒಂದು ಬಹಳ ವಿಶೇಷತೆ ಏನಂದ್ರೆ, I know all the leaders all the way from India, we're all listening, but ಇವತ್ತು ಬರ್ತಾ ಇರೋಂತ ವ್ಯಕ್ತಿ ಬಹಳ ವಿಶೇಷತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. Why is so special ನಮ್ ಜೋಡಿ ಇರೋದಂತಂದ್ರೆ, ಬಿಕಾಸ್ he has been proved himself and closely ನಾನ್ ನೋಡೋ ಪ್ರಕಾರ ಒಂದು ಸಿಸ್ಟಮ್ ಗೆ ಒಂದು ರೈಟ್ ಎಕ್ಸಾಂಪಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಲೈಕ್ he is having already the system, the name called as River ಅಂತ ಹೇಳಿ, the founder of River system. ಮತ್ತೆ ಈ ಟಿಯಾನ್ಶಿನ ಒಂದು 15 ವರ್ಷ 15+ years ಎಕ್ಸ್ಪೀರಿಯನ್ಸ್ ನ ನಮ್ಗೆ ಈ 1 hour ಅಲ್ಲಿ ಕೊಡ್ತಾರೆ ಆಕ್ಚುಲಿ. ಸೊ ವಿತ್ ಇನ್ ಜಸ್ಟ್ ಈ 60 minutes ಅಲ್ಲಿ ಒಂದು 15+ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಅಂದ್ರೆ, ಐ ನೋ ಯು ಆರ್ ಆಲ್ ಚೇಸಿಂಗ್ ಫಾರ್ ಲೈಕ್ ಸಿಂಗಾಪುರ್ ಟ್ರಿಪ್, ರೈಟ್? ಸೊ ನಾವು ಟ್ರಿಪ್ ಅಲ್ಲಿ ಇರ್ಬೇಕಂತಿದೆ. ಆಲ್ಮೋಸ್ಟ್ 65+ ಫಾರಿನ್ ಟ್ರಿಪ್ ನ ಅಚೀವ್ ಮಾಡಿದಂತ ವ್ಯಕ್ತಿ ಈ ಟಿಯಾನ್ಶಿ ಪ್ಲಾಟ್ಫಾರ್ಮ್ ಅಲ್ಲಿ. ಅದು ನಿಮ್ಗೂ ಇವತ್ತು ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೇಕ್ ಶೂರ್ ಯು ಆರ್ ಆನ್ ಹೈ ಲೈಕ್ ಹೈ ವಾಚ್ ಅಂದ್ರೆ ಒಂದು ಸಿಂಗಲ್ ಪ್ರತಿಯೊಂದು ವರ್ಡ್ ಇರುತ್ತೆ, ಎಲ್ಲಿ ಡಿಬೇಟ್ ಆಗ್ಬೇಡಿ. ಸೊ ಬಿ 100% ಹಿಯರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ರೈಟ್? ಸೊ ಆರ್ ಯು ಆಲ್ ವಿತ್ ಮೀ? ಸೊ ನೀವು ನನ್ ಜೋಡಿ ಇದ್ದೀರಾ? Yes, sir. Yes, sir. So let me just before inviting, I want you to watch this one of the like successful leader like ಅದೆಲ್ಲ ಕಂಪ್ಲೀಟ್ ನಾವು ನೋಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. I'm really inspired after watching this video. So 100% ನಿಮ್ಗೂ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾ ಇದೀನಿ. 1 minute. The video is visible? Video ಕಾಣ್ತಾ ಇದೆನಾ? Yes, sir. ಕಾಣ್ತಾ ಇದೆ. Yes, sir. ಆಡಿಯೋ ಇದೆ, ವಿಡಿಯೋ ಇದೆ, ಎರಡಿದೆ.
Interrimo ad appare dorime. Ameno, ameno, lancirei, oh, dorime. Ameno, oh manare imperami, ameno. Mirerei, lancirei, oh, ameno. Interrimo ad appare dorime. Ameno, ameno, lancirei, oh, dorime. Ameno, oh manare imperami, ameno. Mirerei, lancirei, oh, ameno. ಎಸ್ ಲೀಡರ್ಸ್ ಎಲ್ರು ಅನ್ಮಿಟ್ ಮಾಡ್ಕೊಳ್ಳಿ. ದಿಸ್ ಇಸ್
leader all the way from TNC India, inspiring and ಹೇಳಿಕ್ಕೆ ಇಷ್ಟಪಡ್ತೀನಿ. So he is none other than Palas Datta sir, and 100% he'll get the best. Make sure you are there 100%. ಎಲ್ಲರೂ ವೆಲ್ಕಮ್ ಮಾಡ್ಕೋಬಹುದಾ? ಅನ್ಮ್ಯೂಟ್ ಮಾಡಿ. ವೆಲ್ಕಮ್ Palas Datta ವೆಲ್ಕಮ್ sir. ಸರ್. ವೆಲ್ಕಮ್ sir. ಸರ್, ವೆಲ್ಕಮ್ ಆಲ್. Sir, welcome, sir. Welcome, sir. Welcome, sir. Welcome our June phase. Welcome, sir. Welcome, sir. Welcome. ಈ ಎನರ್ಜಿ ಸಾಕಾಗಿಲ್ಲ ಎಲ್ಲರೂ. I think you need to give more energy. Sure, sir. Welcome, Palas Datta sir. Welcome. Welcome, Palas Datta sir. Welcome, sir. Welcome, sir. Palakshi sir, welcome sir. Datta sir, can you hear me, sir? Yeah, I can hear all of you. Yes, sir. Yes, sir. Yes, sir. Welcome, sir. Just wait for 4 or 5 minutes, then we will start. Yes, sir. No issues. Yeah. Okay. Thank you so much. Yes, leaders. ಈಗ ನಾವು ಈಗ ಆಲ್ರೆಡಿ ಸರ್ ವಿಡಿಯೋ ನೋಡಿದ್ರೆ ಓಕೆ ಜಸ್ಟ್ 4 minutes ಸರ್ ಕೇಳ್ತಿದ್ದಾರೆ. ಸೊ ಈಗ ವಿಡಿಯೋದಲ್ಲಿ ನಿಮ್ಗೆ ಏನ್ ಗೊತ್ತಾಗಿದೆ ಅಂತ ಶೇರ್ ಮಾಡ್ಬೋದಾ? 1 or 2 ಲೀಡರ್ಸ್. ರಿಯಲ್ ಅನ್ಸ್ಟಾಪಬಲ್ ಹೀರೋ ಸರ್. ಸೊ ಕನ್ಸಿಸ್ಟೆಂಟ್ಲಿ ಆಗಿ ಬಿಲ್ಡ್ ಮಾಡಿ ಒಂದು ಅದ್ಭುತವಾದ ಇನ್ಸ್ಪಿರೇಷನ್ ಆಗಿ ಕಟ್ಟಿದ್ದಾರೆ. ಸೊ ಇದು ರಿಯಲಿ ಆಸಮ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದು 0 to hero ಅಂತ ಹೇಳಿದ್ವಲ್ಲ, ಸಾಮಾನ್ಯದಿಂದ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು ರಿಯಲಿ ಗ್ರೇಟ್. ಅಂತವ್ರ ರಿಯಲಿ ಇನ್ಸ್ಪಿರೇಷನ್ಸ್ ಎವ್ರಿ ಒನ್ ಅಂತ. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್. ಥ್ಯಾಂಕ್ ಯು ಶ್ರೀಧರ್ ಸರ್. ಓಕೆ, ಎನಿ ಅದರ್ ಲೀಡರ್ಸ್? 2 more ಲೀಡರ್ಸ್. ಸೊ ವಿಡಿಯೋದಲ್ಲಿ ನಿಮ್ಗೆ ಏನ್ ಗೊತ್ತಾಗಿದೆ ಅಂತ? ಐ ನೋ ವಿಡಿಯೋ ಮೋಸ್ಟ್ ಆಫ್ ದ ಮೆಸೇಜ್ ನಿಮ್ಗೆ ಕೊಟ್ಟಿದೆ ಆಕ್ಚುಲಿ. ಹಾ, ಎಸ್ ಲೀಡರ್? ಸರ್ ಅವರು ಒಂದು ಬಸ್ ನಲ್ಲಿ ಹೋಗ್ತಾ ಇದ್ರು ವರ್ಕ್, ಅವ್ರ ಆಫೀಸ್ ಮಾಡೋತಿರೋ ವರ್ಕ್ ನಲ್ಲಿ ಅವ್ರಿಗೆ ಸಬ್ಸೆಂಟ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಅವರು ಏನಾದ್ರು ಒಂದು ಟ್ಯಾಲೆಂಟ್ ಇದೆ ಅವ್ರ ಹತ್ರ, ನಾನು ಏನಾದ್ರು ಅಚೀವ್ ಮಾಡ್ಬೇಕಂತ ಹೇಳಿ ಇದ್ ಮಾಡಿದಾಗ ಈ ಒಂದು TNC ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಕ್ತು. ಅವ್ರು ಈ 5 star ಇಂದಾನೆ ಅವ್ರು ತುಂಬಾ ಅಚೀವ್ಮೆಂಟ್ ಮಾಡಿದಾರಂತೆ. ಈ ಒಂದು ಜಸ್ಟ್ 2 minutes ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ. ಅವ್ರು ಸ್ಟ್ರಗಲ್ ಮಾಡಿದ್ದಾರೆ ತುಂಬಾ. ಅವ್ರು ಏನೇ ವರ್ಕ್ ಮಾಡ್ತಿರ್ಲಿ ಅದ್ರಲ್ಲೆಲ್ಲ ತುಂಬಾ ಡಿಫಿಕಲ್ಟ್ ಆಗಿ ಅನುಭವಿಸಿದ್ದಾರೆ. ಅದಕ್ಕೆ ಅವ್ರ ಟ್ಯಾಲೆಂಟ್ ಅನ್ನ ನಾವು ಸುಮ್ನೆ ಕುಂತಲ್ಲಿ ಇದಾಗ್ಲಿಲ್ಲ, ನಾವ್ ಏನಾದ್ರು ಅಚೀವ್ ಮಾಡ್ಬೇಕಂತ ಅವರು ಪ್ಲಾನ್ ಮಾಡ್ಕೊಂಡಾಗ ಅವ್ರಿಗೆ ಸಿಕ್ಕಿದ್ದು ಈ ಒಂದು TNC ಅವಕಾಶ ಅಂತ ಅವ್ರು ತೋರಿಸ್ಕೊಟ್ರು. ಅವರು 26th December 2006 ನಲ್ಲಿ ಜಾಯ್ನ್ ಆಯ್ದ್ರಂತ ಅದ್ರಲ್ಲೂ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವಾಗಿಂದ ಅವರು ಒಂದು ಏನ್ ಇದ್ ಮಾಡ್ಕೊಂಡಿದ್ದಾರೆ, ಅವರು ಈ TNC ನಲ್ಲಿ ತುಂಬಾ ಅದ್ಭುತವಾಗಿ ಬೆಳವಣಿಗೆ ತಗೊಂಡಾರೆ. ನಾವು ಕೂಡ ಅವರಂತೆ ಆಗ್ಬೇಕು, ಹಾಗೆ ಆಗ್ತೀವಿ ಅನ್ನೋದೊಂದು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರಾಗಿರೋದ್ಮೇಲೆ ನಾವ್ಯಾಕೆ ಆಗ್ಬಾರ್ದು, ಆಗಿಲ್ಲ ಹಾಗೆ ಆಗ್ತೀವಿ ಅನ್ನೋದೊಂದು ತೋರಿಸ್ಕೊಟ್ಟಿದ್ದಾರೆ ಸರ್. ಅವ್ರು ನಾನು ಆಗಿದ್ದೀನಿ, ನೀವು ಆಗಿ ಅಂತ ಹೇಳಿ ಅವ್ರು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಾಲಸ್ ದತ್ತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಲೀಡರ್. Hello, After watching the video, just you can share. ಹಾ, ಇದು ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್ ತುಂಬಾ ಇದೆ ಸರ್. ಅವ್ರಿಗೆ ಅಷ್ಟು ವರ್ಕ್ ಮಾಡಿದ್ದಾರೆ, ಆ ತರ ಬೆಳವಣಿಗೆ ಇದೆ ಸರ್. ಒಂದು ಸ್ಟಾರ್ ಗೋಲ್ಡನ್ ಬೆಸ್ಟ್ ಅಚೀವ್ಮೆಂಟ್ಸ್ ಯಾವ ತರ ಅವ್ರು ಬೆಳೆದ್ ಬಂದಿದ್ದಾರೆ ಅಂತ ಎಲ್ಲ ತೋರಿಸಿದ್ದಾರೆ ಸರ್. ಅದೇ ಸ್ಟೇಜ್ ಅಲ್ಲಿ ನಾವು ಒಂದು ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಸಕ್ಸಸ್ಫುಲ್ ನಾವು ನಮ್ ಲೈಫ್ ಅನ್ನು ಬಿಲ್ಡ್ ಮಾಡ್ಕೋಬಹುದು ಸರ್ ಅಂತ ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ರಿಯಲಿ ಬ್ಯೂಟಿಫುಲ್. ಓಕೆ, ಸೊ ನಾನು ಆಕ್ಚುಲಿ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಏನು ಇನ್ಸ್ಪಿರೇಷನ್ ಸಿಕ್ಕಿದೆ ಅಂದ್ರೆ, ಅದ್ರಲ್ಲಿ ನನಗೆ ಲೈಕ್ ಹೈಲೈಟ್ ನಂಬರ್ ಅಂದ್ರೆ 6 ಲಕ್ಷ ಜನ TNC ಫ್ಯಾಮಿಲಿ ಮೆಂಬರ್ ಜೊತೆಗಿದ್ದಾರೆ. 6 lakhs, ಇಟ್ಸ್ ನಾಟ್ ಅನ್ ಸ್ಮಾಲ್ ಮ್ಯಾಜಿಕ್ ನಂಬರ್. ಓಕೆ, 6 ಲಕ್ಷ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಪವರ್ ಆಫ್ ನೆಟ್ವರ್ಕ್ ಆಕ್ಚುಲಿ. ಓಕೆ, ಒಬ್ಬ ಮನುಷ್ಯ ಡಿಸೈಡ್ ಆಗಿದ್ರೆ ಎಷ್ಟು ಜನಕ್ಕೆ ನಾವು ಲೈಫ್ ಕೊಡ್ಬೋದು ಅನ್ನೋಕೆ ಇದೊಂದು ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಐ ಡೋಂಟ್ ನೋ ನಿಮ್ಗೆ ಎಷ್ಟು ಜನಕ್ಕೆ TNC ಸ್ಟಾರ್ಟ್ ಮಾಡಿದ ಡೇಟ್ ನೆನಪಿದೆ ಗೊತ್ತಿಲ್ಲ ಆಕ್ಚುಲಿ. ಇದೇನಾ ಇಲ್ವಾ? ನೆನಪಿದೆ. ಇದ್ರೆ ಒಳ್ಳೇದು. 100% ರಿಯಲಿ ಇನ್ ದ ರೈಟ್ ಟ್ರ್ಯಾಕ್ ಅಂತ ಆಕ್ಚುಲಿ. ಸೊ ಈ ಬರ್ತ್ಡೇ ವೆಡ್ಡಿಂಗ್ ಜೊತೆಗೆ 100% ಒಂದು ಲೈಫ್ ಚೇಂಜಿಂಗ್ ಡೇಟ್ ನಂದು. ಲೈಕ್ ಐ ಸ್ಟಾರ್ಟೆಡ್ August 8, 2012 ನಂದು ಅಂದ್ರೆ ಅಫಿಷಿಯಲಿ ಐಡಿಯಾ ಆಗಿದೆ ಆಕ್ಚುಲಿ. ಓಕೆ, ಸೊ ಅಂದ್ರೆ ನಿಮ್ಗೆ ಯು ಶುಡ್ ನೋ ದ ಡೇಟ್ ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಆಫ್ ದ ಲೈಫ್ ಅಲ್ಲಿ ನೀವು ಡಿಸೈಡ್ ತಗೊಂಡಂತ ಒಂದು ಡೇಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವಾಗೆಲ್ಲ ಅದೇನು ಅಪ್ಲಿಕೇಶನ್ ತೋರಿಸಿದಿಲ್ಲ.
I don't know how many people you have been filled application. Nagesh Gaud sir fill up ಮಾಡ್ತಾರೆ, ಶಶಿಧರ್ ಸರ್, ಚಂದ್ರಕಲಾ ಮೇಡಮ್, I don't know but other leaders ಈಗೆಲ್ಲ ನೀವು ಆನ್ಲೈನ್ ಫಿಲ್ ಅಪ್ ಮಾಡ್ತಾ ಇದ್ದೀವಿ. ನಾವು ಆಕ್ಚುಲಿ ಟೆಕ್ನಿಕಲಿ ಆ ತರ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಸ್ಟಾರ್ಟ್ ಮಾಡಿ ಜರ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 15+ years ಎಕ್ಸ್ಪೀರಿಯನ್ಸ್ ಏನಿದೆಲ್ಲ, ಇಟ್ಸ್ ನಾಟ್ ಅನ್ ಮ್ಯಾಟರ್. ಅಂದ್ರೆ ಇಟ್ಸ್ ಬಿಗ್ ಮ್ಯಾಟರ್. ನಿಮ್ಗೆ 15 ವರ್ಷ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು 1 hour ಅಲ್ಲಿ ನಿಮ್ಗೆ 100% ಇವ್ರ ಕಡೆಯಿಂದ ನಿಮ್ಗೆ ಸಿಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯು ಬಿ ದಟ್ ಇನ್ ಇಂಟೆನ್ಷನ್. ಈಗ ಇದ್ರ ಲಾಭ ನೀವು 100% ಪಡ್ಕೋಬೇಕಾದ್ರೆ ದೇರ್ ಆರ್ ಸಮ್ ಥಂಬ್ ರೂಲ್ಸ್. ಆಕ್ಚುಲಿ 100% ಈ ಮೀಟಿಂಗ್ ಅಲ್ಲಿ 100% ಇದು ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ. ನಿಮ್ಗೆ ಈ ಬಿಸ್ನೆಸ್ ನಿಮ್ ಲೈಫ್ ಗೆ ಯಾವ ರೀತಿ ಒಂದು ಅದ್ಭುತವಾದ ಟರ್ನಿಂಗ್ ಪಾಯಿಂಟ್ ಕೊಡ್ಬೋದು, ಮತ್ತೆ ಯಾವುದೇ ಚಾಲೆಂಜಸ್ ಒಂದು ಅಬ್ಸ್ಟಾಕಲ್ ಬಂದಾಗ ನೀವು ಯಾವ ತರ ಒಂದು ಅನ್ಸ್ಟಾಪಬಲ್ ಸ್ಪಿರಿಟ್, ಒಂದು ಅನ್ಸ್ಟಾಪಬಲ್ ಇಂಟೆನ್ಸಿಟಿ ಯಾವ ತರ ಇರ್ಬೇಕನ್ನೋದು ನಿಮಗೆ ಕಂಪ್ಲೀಟ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಯಾರು ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ಇದ್ರಿ, ಪ್ರಾಪರ್ ಬಿಸ್ನೆಸ್ ಡ್ರೆಸ್ ಕೋಡ್ ಅಲ್ಲಿ ಇದೀನಿ, ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು 50+ ಪೀಪಲ್ ಇದೀವಿ, ನಿಮ್ ನೋಡ್ತಾ ಇರ್ತಾರೆ ಆಕ್ಚುಲಿ. ಸೊ ಮೇಕ್ ಶೂರ್ ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ಇದ್ರೆ ವಿಡಿಯೋ ಆನ್ ಮಾಡ್ಕೊಂಡು 100% ಕೊಡಿ. ಸರ್ ಇಲ್ಲ ಸರ್ ನನಗಿನ್ನ ಐ ಆಮ್ ನಾಟ್ ಇನ್ ದ ಪ್ರಾಪರ್ ಡ್ರೆಸ್ ಕೋಡ್ ಅಂದ್ರೆ ದಯವಿಟ್ಟು ಪ್ರೋಗ್ರಾಮ್ ಎಂಡ್ ಆಗೋವರೆಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಆನ್ ಮಾಡಿ, ಅಪ್ಪಿತಪ್ಪಿ ಆನ್ ಮಾಡಬೇಡಿ. ಓಕೆ, ಬಿಕಾಸ್ ಪೀಪಲ್ ವಿಲ್ ಬಿ ವಾಚಿಂಗ್ ಯು ಆಕ್ಚುಲಿ, ರೈಟ್? ಸೊ ದಟ್ ಯು ನೀಡ್ ಟು ಮೇಕ್ ಶೂರ್. ಅಂಡ್ ನೋ ಅದರ್ ವರ್ಕ್ಸ್, ಯಾಕಂದ್ರೆ ಇದು ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಇದು ನಿಮ್ಗೆ ಎಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ಕೂಡ ಸಿಗಲ್ಲ ಈಗ ರೈಟ್ ನೌ. ಸೊ ನೀವು ಓನ್ಲಿ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅ ಲೈವ್. ಸೊ ಸಾರ್ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಸೊ ತುಂಬಾ ಈಸಿ ಇಂಗ್ಲಿಷ್ ನನ್ಗೆ ಗೊತ್ತಿದೆ. ಸಕ್ಸಸ್ ಇಸ್ ನಾಟ್ ಅಬೌಟ್ ಲೈಕ್ ಲ್ಯಾಂಗ್ವೇಜ್, ಅಂದ್ರೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ ಜೊತೆಗೆ ಒಬ್ಬರು ಸ್ಟಾರ್ ಗೋಲ್ಡ್ ನಾಗೇಶ್ ಗೌಡ್ ಸರ್ ಇದಾರೆ. ಸೊ ಈಸ್ ಪ್ಯೂರ್ ಕನ್ನಡ. ಸೊ 100% ಅಂದ್ರೆ ಒಂದು ಯಾವ್ದು ಲ್ಯಾಂಗ್ವೇಜ್ ಬೇಕಾಗಿಲ್ಲ ಬೆಳಿಲಿಕ್ಕೆ ಅಂತ ಬೆಳೆದು ತೋರಿಸಿದ್ದಾರೆ ಆಕ್ಚುಲಿ. ಓಕೆ, ಸಿಮಿಲರ್ಲಿ ನಿಮ್ಗೆ ಯಾರು ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಪರವಾಗಿಲ್ಲ, ಅವ್ರದ್ದು ಒಂದು ಲಿಪ್ ರೀಡಿಂಗ್ ಅಂದ್ರೆ ಅವ್ರ ತುಟಿಗಳನ್ನ ಅಬ್ಸರ್ವ್ ಮಾಡ್ತೀವಿ ಸಾಕು, 100% ನಿಮ್ಗೆ ಮೆಸೇಜ್ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಟ್ ನನ್ನ ಜವಾಬ್ದಾರಿ ಅಂದ್ರೆ ಲೀಡರ್ಸ್ ಈ ಸೆಷನ್ ಆಗಿದ್ಮೇಲೆ ಎಲ್ಲರೂ ಶೇರ್ ಮಾಡಿದ್ಮೇಲೆ ಐ ಜಸ್ಟ್ ಟೇಕ್ ಮೇ ಬಿ ಒಂದು 10-15 minutes ತಗೊಂಡು ನಿಮ್ಗೆಲ್ಲರೂ ಈ ಪ್ರೋಗ್ರಾಮ್ ನ ಕನ್ನಡದಲ್ಲಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್ ನಿಮ್ಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಆಕ್ಚುಲಿ. ಸೊ ಯಾರಿಗಾದ್ರೂ ಸರ್ ಏನು ಕ್ಯಾಚ್ ಆಗಿಲ್ಲ ಅಂದ್ರೆ 100% ಐ ಮೇಕ್ ಶೂರ್ ಯುರ್ ಗೆಟಿಂಗ್ ಇಟ್ ಆಕ್ಚುಲಿ, ರೈಟ್? ಸೊ ಬಿ ದಟ್ ಇನ್ ಇಂಟೆನ್ಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಸಾಧ್ಯ ನಿಮ್ ಕಡೆ ಆಲ್ರೆಡಿ ಪೆನ್ನು ಡೈರಿ ಇರುತ್ತೆ, ವೆರ್ ಎವರ್ ಯು ಫೀಲ್ ವಾಟ್ ಎವರ್ ದ ಪಾಯಿಂಟ್ ಇಸ್ ಇಂಪಾರ್ಟೆಂಟ್, ಸೊ ಮೇಕ್ ಶೂರ್ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಪಾಯಿಂಟ್ ನಿಮ್ಮ ಒಂದು ಫಾರಿನ್ ಟ್ರಿಪ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ರ್ಯಾಂಕ್ ಅಚೀವ್ಮೆಂಟ್ಸ್ ಇರ್ಬೋದು, ನಿಮ್ಮ ಟೀಮ್ ಬಿಲ್ಡಿಂಗ್ ಇರ್ಬೋದು, ಇಲ್ಲ ಒಂದು ಚಾಲೆಂಜ್ ಬಂದಾಗ ಯಾವ ತರ ದಾಟಿ ಬರಬೇಕು, ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಇವ್ರು ಜಸ್ಟ್ ಲೈಕ್ ಎಂಪ್ಲಾಯ್. ಸೊ ಒಂದು ಕಾಮನ್ ಆಗಿ ಒಂದು ಬಸ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ, ನೀವು ಅಂದ್ರೆ ಬಸ್ ಇನ್ ದ ಸೆನ್ಸ್ ನನಗೆ ಗೊತ್ತಿದೆ ಮೋಸ್ಟ್ ಆಫ್ ದ ಪೀಪಲ್ ಕಡೆಗೆ ಮೇ ಬಿ 2 wheeler ಇರ್ಲಿಕ್ಕಿಲ್ಲ, 4 wheeler ಇರ್ಲಿಕ್ಕಿಲ್ಲ. ಓಕೆ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ. ಇವನ್ ಐ ಸ್ಟಾರ್ಟೆಡ್ ಇನ್ ದ ಸೇಮ್ ಜರ್ನಿ. ಓಕೆ, ಇಲ್ಲಿ ಎಲ್ಲರೂ ಆ ದಾರಿಯಿಂದ ಸ್ಟಾರ್ಟ್ ಮಾಡಿರ್ತೀವಿ. ಯು ನೋ ಈಚ್ ಅಂಡ್ ಎವ್ರಿ ಪ್ರೊಸೆಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದನ್ನ ದಾಟಿ ಬಂದಿದ್ದಾರೆ ಆಕ್ಚುಲಿ. ಓಕೆ, ಸೊ ಇದು ಇವತ್ತು ಈಗ ಯು ಟೇಕ್ ಲೈಕ್ ಆಲ್ರೆಡಿ ಲೀಜಿನ್ಯಾನ್ ಅವರು ನಿಮ್ಗೆ ಗೊತ್ತಿದೆ. ಲೀಜಿನ್ಯಾನ್ ಕಡೆ ಒಂದು ಕಾರ್ ತಗೊಳ್ಳೋದು ವಿಶೇಷತೆ ಏನಂತಂದ್ರೆ ನಿಮ್ಗೆ ಗೊತ್ತಿದೆ, ಈಗ ನಮ್ಗೆಲ್ಲರಿಗೂ ಗೊತ್ತಿದೆ ಈಗ ಲೈಕ್ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ಆರ್ ಮೇ ಬಿ ರತನ್ ಟಾಟಾ, ಇವ್ರನ್ನೆಲ್ಲ ಎಷ್ಟು ಜನ ಮೀಟ್ ಮಾಡಿದ್ವಿ ನಾವು ಆಕ್ಚುಲಿ. ಇದೆಲ್ಲರಿಗೂ ಸಿಗುತ್ತಾ ಮೀಟ್ ಮಾಡ್ಲಿಕ್ಕೆ? 100% ಇಲ್ಲ ಆಕ್ಚುಲಿ. ಆ ಒಂದು ಲೀಸ್ಟ್ ಅಲ್ಲಿ ಈಗ ಟಾಪ್ 10 ರಿಚೆಸ್ಟ್ ಪರ್ಸನ್ ಲೀಸ್ಟ್ ಅಲ್ಲಿ ಬರುವಂತ ಒಂದು ಒಬ್ಬ ವ್ಯಕ್ತಿ ಅಂದ್ರೆ ಲೀಜಿನ್ಯಾನ್ ಅಂತ ಹೇಳಿ ಇಷ್ಟಪಡ್ತೀನಿ, ಸ್ಪೆಷಲಿ ಇನ್ ಚೈನಾ. ಅಂತ ಒಂದು ವ್ಯಕ್ತಿ ಜೋಡಿಗೆ ಕಾರ್ ಡೈರೆಕ್ಟ್ ಆಗಿ ನಾವು ತಗೊಂಡಿದ್ದೀವಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿದ್ದೆ, ದಿಟ್ ಇಸ್ ಅನ್ ಅಪಾರ್ಚುನಿಟಿ, ರೈಟ್? ಸೊ ಅದು ಇವರಿಗೆ ಸಿಕ್ಕಿದೆ. ಇವನ್ ನಮ್ ಲೀಡರ್ ಸುಭಾಷ್ ಸರ್ ಕೂಡ ಕಾರ್ ಅವಾರ್ಡ್ 2009 ಅಲ್ಲಿ ಯಾವ ತಗೊಂಡ್ರು, ದ ಸೇಮ್ ಟೈಮ್ ಅಲ್ಲಿ ಆಕ್ಚುಲಿ ಪಾಲಸ್ ಸರ್ ಕೂಡ ಅದೇ ಟೈಮ್ ಅಲ್ಲಿ ಕಾರ್ ತಗೊಂಡಿದ್ದು. ಸೊ ರಿಯಲಿ ವೇರ್ ಅವರ್ ಲಕ್ಕಿಯೆಸ್ಟ್ ಪರ್ಸನ್ಸ್. ನೀವು ನಿಜವಾಗ್ಲೂ ಅದೃಷ್ಟವಂತರಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಐ ಕ್ಯಾನ್ ಗ್ಯಾರಂಟಿ ಯು, ಐ ಕ್ಯಾನ್ ಪ್ರಾಮಿಸ್ ಯು, ಆಫ್ಟರ್ ಹಿಯರಿಂಗ್ ದಿಸ್ ಇನ್ಸ್ಪಿರೇಷನ್ಸ್, ಇದು ಕೇಳಿದ ಮೇಲೆ ನೋ ಡೌಟ್ ಯು ವಿಲ್ ಬಿ ಅನ್ಸ್ಟಾಪಬಲ್ ಇನ್ ದಿಸ್ ಜರ್ನಿ. 100% ಯು ಆರ್ ಗೋಯಿಂಗ್ ಟು ಬಿ ಅನ್ಸ್ಟಾಪಬಲ್. ಓಕೆ, ಸೊ ಲೆಟ್ ಅಸ್ ಇನ್ವೈಟ್ ಪಾಲಸ್ ಸರ್. ಆರ್ ಯು ರೆಡಿ ಸರ್? I'm absolutely ready. Absolutely ready. Okay, so all the way from Kolkata, from TNC India, with more all big energy. Ella unmute ಮಾಡಿ energy ಕೊಟ್ಕೊಂಡು welcome ಮಾಡ್ಕೊಳ್ಳಿ sir. Welcome sir. Over to you sir. Yes. Yeah. Good morning to all of you. And Very good morning. First of all, let me thank all of you for inviting me to this event. Whatever I will present, it will be a mixture of Hindi and English. Probably you will understand. Because if I start speaking Kannada, you won't be able to understand. I can speak, but you won't be able to understand. First of all, regarding that Bangalore issue, I was there for about 2 weeks, a long back, about 10 years back. I was there for 15 days when my mother-in-law was seriously ill and she was admitted to Neeman's Hospital. And I used to stay in North Bangalore, near Bangalore Cantonment, and Neeman's was in the South Bangalore. So every day I had to travel twice to take care of her. And I was there for around 2 weeks and I came back.
and still I can remember with a bullet motorcycle. I used to travel there. I was hardly known these roads from Anil Kumble Circle to the KC Das to from that St. Joseph's College. I used to go there, and from Botanical Garden till that point. It's a very nice city, and people of Bangalore are very nice. And I have a great pleasure to share my experience with all of you, and hope it will be beneficial to each one of you. I was born in and first of all, let me tell you one thing. I supposed to give the presentation in my MacBook, but in the morning I saw that MacBook is crashed. So I shifted to a phone, and from my iPhone, I'm giving my presentation. But it's everything is acceptable here in this network industry. I was born in a so-called middle-class family. My father was a government servant, so as my mother, and I was the only child of my father and mother. In my childhood, since I was the only child, I was pampered, I was spoiled. I used to get everything what I wanted. But everything has an end, and it started when I was in the 6th standard. My father was admitted to the hospital due to brain tumor. Most of you, around 59 people are here. You people can understand the security of government job. But I have a great fear of that government job. I was in the 6th standard when I was admitted to the hospital. And my father died in the year 1989 when I was in the 12th standard. And when she died, our bank balance was in minus 40,000. It was not in zero. It was in minus 40,000. So you can understand the sort of transformation happened in our family when my father died. Then after my studies, I had an opportunity and I went to join a government job. मैं वहाँ पे जॉब करता था from 9 to 5 और मैं सोच रहा था कि मैं जिंदगी में कुछ नहीं कर रहा हूँ. Life was going like that. In my family, there was an agent जिनका नाम है राम कुमार कर. मैं उनसे LIC करता था और वो मेरे घर पे आते थे. और मेरा वाइफ उस टाइम she was into a government job. She was a school teacher. और उनके पास एक लड़का आते थे, गुजराती लड़का, for studying spoken English. और इस संडे का दिन था, and it was towards the end of 2006, सितंबर या अक्टूबर था. तो गुजराती लड़का पढ़ने आया मेरा घर और राम कुमार कर मेरे पास आया था LIC का प्रीमियम लेने के लिए. And I was writing some 3,000-4,000 rupees in the check. और उस टाइम मैंने देखा कि राम कुमार कर was speaking something else with that Gujarati guy. So I was interfered in between and I asked, what are you doing? What is all about it? So Ram Kumar Kar said, ये एक business है, but since both of you are into the government job, तो मैंने आपको नहीं बोला था. मैंने बोला यार मेरे पास पैसा नहीं है, मैंने सारे कुछ लाइफ पे देखा है, पैसा होना, पैसा नहीं होना. So मैंने बिजनेस को देखा, and he failed to show me the right path of the business. इन्होंने मेरे को बहुत प्रोडक्ट के बारे में बताया, बहुत रिजल्ट्स के बारे में बताया, बहुत डेमोन्स्ट्रेशन के बारे में बताया. लेकिन मैंने सोचा कि जो कंपनी 190 कंट्रीज पे बिजनेस कर रहा है, उनका प्रोडक्ट सही होगा, उनका स्ट्रेटेजी सही होगा, उनका सही सारे कुछ सही होगा. लेकिन इससे मेरे को क्या बेनिफिट होगा? What sort of benefit I will get from this? So I went to attend a meeting. मैंने एक मीटिंग पे उन्होंने इनवाइट किया था, तो I went into the meeting. और वो मीटिंग पे मैंने देखा एक एक्स आर्मी था जिन्होंने बोर्ड पे दिखा रहा था thousands of dollars. यहाँ पे 8 स्टार आता है, फिर नीचे 2 8 स्टार पे ब्रॉन्ज, फिर सिल्वर, फिर गोल्ड, फिर स्टार गोल्ड, then the directors and HDs, फिर विला, 30,000 USD कार फंड, सारे कुछ इन्होंने बता रहा था. और उस संडे का दिन था and everybody was sleeping. जितना प्लान आगे जाते जा,
like 8 stars, potential incomes, blah, blah. Then Bronze Land, you will start entering the royalty state. और सारे सो रहा था, दोपहर का दिन था. फिर कार फंड, लग्जरी कार, फॉरेन टूर्स, और सारे जाके सो रहा था. और मेरा घुसपम्प स्टार्ट होने गया. लाइक आई वाज, ये क्या बोल रहा है, व्हाट इज गोइंग ऑन. और मेरे पास उस टाइम एक ब्लैकबेरी का फोन था, और मैंने फोन ओपन करके सारे प्लान ही देख लिया, प्लान खत्म होने का पहले. When the program was over, the speaker asked some questions. Is there anything else that I need to clear? So मैंने बोला कि मेरा एक क्वेश्चन है. तो बोला कि क्या क्वेश्चन है. तो मैंने बोला, if I want to get the car, what I have to do? ये मेरा फर्स्ट क्वेश्चन था, because I was super excited. तो इन्होंने बोला कि आपको ये करना है, वो करना है. मेरा नेक्स्ट क्वेश्चन था कि कितना दिन पे ये अचीव हो सकता है, क्या 2-3 साल पे पॉसिबल है. तो इन्होंने बोला, इन्होंने सोचा था मैं इनसे कोई जोक मार रहा हूं. तो ही गेट एंग्री. बोला कि उस टाइम जो कि वो फुल फंड देते थे, तो 5 साल के पहले तो हो ही नहीं सकता. अगर आपके पास दम है तो आप ट्राई करके देखो. So I came back, filled the form, and I bought all the products. मैंने जितना TNS का products था, सारे products एक एक करके purchase किया. That time the amount was around 1,40,000, 1,45,000. I bought all the products. क्योंकि I have to test, I have to use, I have to experience all the products first. So I bought all the products. और मैंने एक dream set किया कि आज से within 3 years, I want to become the luxury car achiever. उस टाइम बहुत सारा अपलाइंस था मेरा जो बोला कि पॉसिबल नहीं है, आप क्या कर रहे हो, एक सिस्टम पे ये रन होता है, टाइम लगेगा. बट it was my first dream and I was ruthless to achieve the dream. काफी सारे डिस्ट्रीब्यूटर्स है जिनका ड्रीम हो सकता है कि मैंने एक फोन खरीदूंगा 6 महीने में, I will go for a bike in the 1 year. But मेरा ड्रीम था, फर्स्ट ड्रीम था कि I want to become a luxury car achiever. उस टाइम 25,000 USD फंड था, अभी तो 30 हो गया. तो with a 25,000 USD fund within 3 years. और मैंने काम स्टार्ट कर दिया. And I thought it's a very easy business. क्योंकि I will share with the 60 people, 30 will join, and that will be a duplication. In few months, I will achieve the car. So every evening after my job, I started sharing the marketing plan with one of my friends, yeah, relatives, any neighbors. Somebody told, you won't be able to do the business. Somebody told, ये business तेरे से नहीं होगा. Somebody told, products बिकेगा नहीं. Somebody told, company रहेगा नहीं. So it start happening from day 1 till 18th day. From day 1 till the 18th day, I continuously, me and my wife started sharing the marketing plan. कई बोला कि तेरे से नहीं होगा. There are a lot of excuses. So one point of time, I thought, maybe I'm doing something wrong. Maybe this business may not work for you. तो उस टाइम मैंने किताब पढ़ा था, इकिगाई बोल के. It's a Japanese word. It means the way of living. आप कितना इनकम कर रहे हो इम्पोर्टेंट नहीं है, आप किस तरह जी रहे हो इज वेरी इंपॉर्टेंट. और मेरा जो जीना था, it was a bogus kind of a thing. From 9 to 5, I used to work for somebody else. It's in the government office. और घर आते थे, 1 तारीख कुछ पैसा मिलता था. Till the 30th, till the 20th, it was very good. 20 to 25th, okay. From 25 to 30th, मेरे पास पैसा नहीं था. उस टाइम मैंने गाड़ी खरीदता, उसका EMI था, फिर ड्राइवर का पे था, फिर बेटी उस टाइम स्कूल पे थे, इनका पढ़ाई का खर्चा था, मेरे पास पैसा नहीं था. तो लाइफ वाज नॉट दैट गुड. सो इकिगाई वाज नॉट वर्किंग देयर. 19th morning, there was one lady. He used to come to our place. She was a beautician, not that well groomed, a local type of beautician, to do some facial for my wife. And immediately I approached her. और मेरा वाइफ गर्म हो गया
ये तुम क्या कर रहे हो? Previously, I used to share with the big businessman, so-called engineers, doctors, neighbors. But first time I shared with a beautician who used to do facials, roaming here and there. Surprisingly, that lady got interested. और इनके पास ये बोल रहा था मेरे पास तो एजुकेशन नहीं है, मैं कैसे काम करूंगी? मेरा जो सिस्टर है वो अभी बीएससी कंप्लीट किया है, उससे शेयर कर सकते। तो मैंने बोला आप सिस्टर को बुलाओ, और इनको मैंने सारे कुछ दिखाया। And she was the first lady who joined in my business in the 19th day. 19, 20, 21, 22nd, 4 successive days, I had more than 40,000 joining. That time there was a rank called 5-star, and I achieved the 5-star in 22 days. So 18th days, I was still 18th, I was a big failure. And in the 22nd, I was a hero. Next month, there was a BBS kind of a thing organized by TNS Kolkata, and I was invited there. I was the only person from my group who went to attend the meeting, because none of my upline informed कि आप downline को भी बुला सकते, मेरे पास वो idea भी नहीं था। The whole group, whole Palas Datta group was sitting in a single chair. So I was the only person there. और उस टाइम मैंने देखा स्टेज पे मेरा नाम पे कोई बुला रहा है। Previously, the business was in my mother's name since I was in the government employee. So उनके नाम पे कोई बुला रहा है। तो I waited till 1 or 2 minutes. I was waiting कि और कुछ हो सकता है सेम नाम पे, जो कि आईडी मेरे को उतना मालूम नहीं था उस टाइम। But there was nobody. So I entered the stage. The general manager came and I was awarded with a camera. This time when offer was going on, I was not aware of the thing, and they gave me a 10,000 rupees Canon PowerShot camera. So I came back and I told my wife that you missed a thing. मेरे को स्टेज पे बुलाया और गिफ्ट दिया था, बोला कि तुम इतना काम कर लिया। And I received a check of around 22,000 something. That was my first income I received from TNS in the January 2007. Then it was no looking back, rather. I from the next month onwards, I jumped, I ran, I chased, I started doing everything. In the 5th month, I received an income of 50,000. So when I received the 50,000, my salary was less than 50,000. और मेरे पास उस टाइम एक ऑल्टो कार था। सो मैंने सोचा कि अरे यार ये तो मजेदार बिजनेस है। मैंने इतना दिन जॉब कर रहा हूँ, and giving a time from 9 to 5, I was no freedom, I was not happy with my profession. But इतना टाइम देने का बाद with the same person, with the same qualification, पलाश दत्ता मेरा नाम उस दिन भी था, आज भी है, but I still earned 50,000 doing part-time. So if I jump in the same pattern, I can earn even 1 lakh. 9th month of my business, I received an income of 1 lakh. And that was like a dream come true for me. I earned 1 lakh rupees, and that time we used to get a check from Axis Bank. Now you people are getting ECS. That time I used to get a check, 1,03,000 something, with a TDS certificate I received. And that was the first precious moment of my life. And I achieved a foreign tour. That time there was a tour in Malaysia, and I achieved the tour. I went there. That was my first foreign tour. और Calcutta branch बोला कि you cannot travel from Calcutta, जो कि आप अकेला हो जो ट्रिप अचीव किया है. It was in the 2008. So you have to go to Delhi to catch the flight. So I was a single person who went to Delhi, and with the Delhi, about 10 or 11 leaders were from Delhi, और हम लोग एक साथ ये टूर को किया था मलेशिया में. That was my first foreign tour exposure. और आज मैं सारे जितना डिस्ट्रीब्यूटर्स है उनको बताना चाहता हूँ. And that was the second turning point of my life. एक होटल पे कंपनी
अरेंज किया था हम लोग को. We went to the hotel. मैंने लगेज लिया. I had no idea who was my room partner. So मैं लिफ्ट पे जा रहा था and our destination was in the 16th floor. And in the 14th floor, I saw there was a lot of policemen, securities, and there was a lot of crowd there. So I went to the 18th and I dropped down to 16th. मैं 16th floor पे आ गया था फिर. और मैंने जो चीज वहां पे देखा था, the first time I would like to share all of you. वहां पे होटल पे ठहरा था. The two person was staying in the hotel was Roger Federer, the tennis player, and Paris Hilton, the Hollywood actress. So फिर मैंने 18th पे किया और मैंने first feeling आया कि being an ordinary person doing a business for only 1 year, आज I'm staying in the same hotel where Roger Federer and Paris Hilton are staying. So that was amazing thing. आपको टीएन से बिजनेस सीरियस ना करने के लिए आपके पास हजारों एक्सक्यूजेस हो सकता है, लेकिन ये बिजनेस सक्सेसफुल बिल्ड करने के लिए एक ही रीजन काफी है, व्हाई यू वांट टू बिल्ड द बिजनेस. तो मेरा एक ही रीजन था एंड आई केम बैक एंड आई शेयर्ड द फोटोज विद ऑल ऑफ माय डाउनलाइंस कि ये चीज मेरे साथ हुआ है. अपार्ट फ्रॉम मलेशिया टूर, आई रिसीव्ड समथिंग एल्स जो कि यहाँ पे मैंने मीट किया था तो फिगर को, जो कि मैंने ड्रीम पे भी मैंने नहीं सोचा था. एंड द स्टैंडर्ड सेट बाय द कंपनी, किस टाइप का होटल कंपनी सेट कर सकते हैं फॉर अस, जहां पे रॉजर फेडरर और पेरिस हिल्टन रहते, द सेम होटल यू कैन स्टे. सो आई केम बैक एंड आई स्टार्टेड वर्किंग इवन हार्डर. 2010, after 3 years of my business, 2009 end पे company declared as a car achiever, the luxury car achiever, and till date with the full fund, I was the fastest luxury car achiever. So my first dream था कि I want to become a car achiever within 3 years, और वो मैंने उसको achieve भी किया था. So आपका जो भी ड्रीम लाइफ पे जो ड्रीम है, if you want to become a car achiever, if you want to travel the world, आपका आईफोन लेना है, आपको पेरेंट्स को लेके फॉरेन घूमना है, आपका वाइफ को आपका दिवाली पे सोने गिफ्ट करना है, जो भी आपका ड्रीम है, फर्स्ट यू हैव टू सेट द ड्रीम, यू हैव टू टेक इट इन योर सबकॉन्शियस माइंड एंड यू हैव टू वर्क अकॉर्डिंग टू योर ड्रीम. दिस इज द फर्स्ट स्टेप ऑफ सक्सेस. जो बेबी स्टेप्स मेरा हुआ था व्हेन आई अचीव्ड द लग्जरी कार. द कंपनी डिक्लेयर किया था एंड द ओनली वंस द चेयरमैन ली जीनियन who came to Calcutta, उन्होंने गाड़ी पे दरवाजा ओपन करके, डोर ओपन करके गाड़ी पे बैठा के हम लोग को किया था. That was an amazing thing that happened with us. फिर 2011 आया और 2011 पे we faced a little difficulty in doing the business. क्योंकि उस टाइम टीम बड़ा हो गया था. We had around 60-70,000 people that point of time. और वो बिजनेस में जो एक स्टैग्नेंट जगह पे आ गया था और बिजनेस ऊपर नहीं जा रहा था. इट वाज नॉट लाइक राइजिंग काइंड ऑफ अ थिंग. इट वाज अ स्टेबल बिजनेस, अ स्टैग्नेंट बिजनेस. अगर आपका कुछ इनकम हो रहा था, सेम इनकम यू सपोज यू आर गेटिंग इन द नेक्स्ट मंथ, इस हिसाब से ही आगे जा रहा था. उस टाइम मेरे दिमाग पे ये आया कि ये बिजनेस तेरा बिजनेस नहीं है, ये बिजनेस टीम का बिजनेस है. इट इज नॉट अबाउट पॉलाश दत्ता बिजनेस, इट इज अ बिजनेस ऑफ अ टीम पॉलाश दत्ता बिजनेस. और आपके नीचे लीडर क्रिएट करना है, आपके नीचे स्पीकर क्रिएट करना है, आपके नीचे मोटिवेटर क्रिएट करना है, तभी आपका ये डुप्लीकेशन होगा. सो फिर मैंने कुछ दिन रिसर्च किया, कुछ ट्रेनर के साथ बात किया. यूज्ड टू टेक लॉट ऑफ ट्रेनिंग्स फ्रॉम इंडिया एंड अब्रॉड. और फिर 2011 पे वी ओपन्ड अ रेवर ट्रेनिंग सिस्टम. ये ट्रेनिंग सिस्टम हम लोग फॉर्म किया था 2011 पे. जो कि that business, I always believe it should be a system run business. It shouldn't be a leaders driven business. अगर leader driven business होगा ना, तो आज के डेट पे आप किसी लीडर को मान लो, इंडिया पे अब्रॉड पे, अगर लुइस टेंडन के भी मान लो, उनके पास भी थोड़ा बहुत लिमिटेशंस होगा, जो कि humans are not perfect.
मेरे पास थोड़ा ज्यादा लिमिटेशन हो सकते, आपके पास अगर आप 6 स्टार 7 स्टार तो और भी ज्यादा लिमिटेशन हो सकते। सो ह्यूमन जो होता है इनके पास लिमिटेड रिसोर्सेस होता है, बट 1 + 1 = 11 होता है। तो दैट शुड बी ए सिस्टम रन बिजनेस। तो 2011 पे हम लोग ये बिजनेस रन स्टार्ट किया था, रिवर ट्रेनिंग सिस्टम, और वहां से फिर बिजनेस ऊपर आया। और 2011, 2012, 13 एंड 14 वाज अ गोल्डन पीरियड फॉर अस, जहां पे 2011 वी यूज्ड टू प्रोवाइड मोर देन 1 CR बिजनेस। फिर ये जंप हुआ 2012 पे, then 13 and 14 it all started growing very fast. Then 2015 company invited us to China, वहां पे हम लोग किया था। इन बिटवीन एक कहानी हुआ था 2014 पे, 3 लीडर को कंपनी सिलेक्ट किया था। दे क्रिएटेड अ फोरम जहां पे कंपनी के साथ मैनेजमेंट का डिस्कशन होगा, फिर कोई डिसीजन होगा। I won't say it's a decision-making forum, but it's rather a discussion for kind of a forum. और वहाँ पे company from the eastern part मेरे को भी select किया था। There was a leader from Far East, from Guwahati region, and one was from Delhi region. The 3 leaders are selected, and I was one of them. So I was like overwhelmed with all these things. मैंने सोचा था कि चलो, after doing 5 years of my business, I was selected as a top 3 leaders. और ये लड़का को 5 साल पहले कोई बोल रहा था कि ये बिजनेस नहीं होगा, ये तेरे से नहीं होगा, ये बिजनेस नहीं चलेगा। So that was an amazing feeling for me. I went to China. अगर आप सारे लीडर्स के पास इंडस्ट्रियल पार्क का फोटो है, वहां से आपका जो ऑफिस है, सारे मतलब जितना 5 स्टार्स एंड अबव लीडर है, सारे लीडर्स के पास होगा कि एक इंडस्ट्रियल पार्क का नजारा, और ये हम लोग का जो ऑफिस होता है, बेहतरीन ऑफिस का फोटो। लेकिन मेरे पास फोटो है ली जीनियन का जो पर्सनल चेम्बर है, वहां से इंडस्ट्रियल पार्क देखने में कैसा है। वी हैड अ मीटिंग देयर 3 times. I entered Lee Jinian's personal chamber, और उस चेम्बर से इंडस्ट्रियल पार्क देखने में कैसा है। So if you see the photo, like you will be, wow, what an achievement. So ये मेरे लिए एक बहुत बड़ा बात था। And I came back, और मेरा उस टाइम जो बिजनेस ऊपर आया था, उस टाइम जो कंट्री मैनेजर था मिस्टर प्रमोद नायक, इसका भी एक बहुत बड़ा रोल था। Later he took some wrong decisions. मैं उस कंट्रोवर्सी पे नहीं जाना चाहता हूँ, लेकिन इन्होंने मेरे को लिफ्ट किया था कि yes you can do this. अगर आप बिजनेस बिल्ड कर रहे हो, मैं उसको ही लीडर बोलूंगा ना, जो आपका कांध पे हाथ रख के he will touch your shoulder and say कि yes you can do this. तो ये मेरे साथ हुआ था, और मैं गेट इंस्पायर्ड, और मैं बिजनेस को आगे लेके गया, और फिर मेरा रैंक ऊपर चलते गया। I become a gold land, then a star gold land. Now I'm working for my director rank. But still, I have a small information, I have a small token of a piece of information I would like to share with all of you. अगर आपका लाइफ पे जो ड्रीम है, ड्रीम आप जो सेट कर रहे हो, डोंट गो विद द रैंक। जो कि मैंने जब भी मीटिंग करता हूँ, स्पेशली विद द हार्डकोर ट्रेनिंग्स, मैंने डिस्ट्रीब्यूटर को पूछता हूँ कि व्हाट इज योर ड्रीम, आपका ड्रीम क्या है। कोई बोलता है कि मेरे को गोल्ड लाइन बनना है, कोई बोलता है मेरे को स्टार गोल्ड लाइन बनना है। लेकिन मैं आपको बताना चाहता हूँ, इंडिया पे ऐसे स्टार गोल्ड लाइन है जिनका ग्लोबल बोनस है 20 lakhs का क्वार्टरली। अभी कोई स्टार गोल्ड लाइन है, दे आर स्ट्रगलिंग वेरी बैडली। तो आप क्या होना चाहते? आपका ग्लोबल बोनस यू वांट टू अर्न 20 lakhs, ना कि आपको स्ट्रगल होना है। सो don't go with the ranks, go with the system, go with the pattern, go with the duplication, go with the width, go with the depth. Business will come automatically, your income will come automatically, your rank will come by default. आपका फोकस करना है our business में। एक क्वेश्चन, अगर आपके पास चैट ऑप्शन है तो मैं एक, अगर चैट, क्या आप बता सकते हैं कि आप लोग के पास चैट ऑप्शन है या नहीं है? Yes sir, yes sir, yes, yeah, it's there sir, yeah, it's there. मेरा एक सिंपल क्वेश्चन है,
जितना यहाँ पे 5 स्टार्स और 6 स्टार्स है। फर्स्ट इनके लिए कि हम लोग का जो बिजनेस है ये मंथली है या वीकली है, ये क्या है? कौन फर्स्ट आंसर करता है, मेरे को देखना है कि ಡೈಲಿ ಓಕೆ ಶೋರ್ ಸರ್, ಕ್ವಶನ್ ಅರ್ಥ ಆಗಿದೆ ಅಲ್ವಾ? क्वेश्चन इज हम लोग का जो बिजनेस है ये मंथली है या वीकली है, ये क्या है? ಓಕೆ, ನಮ್ ಬಿಸ್ನೆಸ್ ಅಂದ್ರೆ ತಿಂಗಳಿಗೆ ಮಾಡೋದ ವೀಕ್ಲಿ ಮಾಡೋದ ಅಂತ ಕೇಳ್ತಾ ಇದಾರೆ ಸರ್. No, Daily, sir, daily not ಮಾಡೋದು only sir. week, sir, every day, not only one day, not only week, not only month. I want a big clap for this guy. ಓಕೆ, ಪ್ರಕಾಶ್ ಅವ್ರಿಗೆ ಜೋರ ಚಪ್ಪಳೆ ಕೊಡಿ. हम लोग का जो बिजनेस है, this Yes, sir, business yes. is not monthly, this business is not weekly, this business is for every day, every hour, every minute and every second. आप हर सेकंड पे जो बिजनेस कर रहे हो इसका काउंटिंग आपका रिफ्लेक्शन पे, हाँ आपका टोटलिटी होके वीकली पे आउट निकल रहा है, लेकिन ये जो बिजनेस है ये बिजनेस हर सेकंड का बिजनेस है, ये आपका सोचना है. इट्स अ वेरी वेरी इंपॉर्टेंट थिंग. आपका जो भी बिजनेस है आपका हर वीक पे ये होना चाहिए, हर मिनट पे होना चाहिए, हर सेकंड पे होना चाहिए. दिस इज वेरी इंपॉर्टेंट. तो फिर मैंने ये बिजनेस को, जो कि दूसरा एंगल मेरा ये बिजनेस का था, मैं आपके साथ शेयर कर रहा हूँ एक और स्टोरी, एंड दैट विल बी वेरी इंस्पायरिंग स्टोरी. We had from our training system, we had a outstation program in Sikkim, Gangtok, in the month of February probably, or maybe in the month of March, I guess. एक residential training program था based on some target. Around 200 distributors achieved the tour, and we together went to Sikkim and we stayed in a 5-star hotel and we had a very good 2-night session there. And I mean, when I came back from there, and after 10 or 15 days, I was diagnosed with COVID positive. I was in the quarantine. One of my very famous doctors, and he's from my team only, he used to take care of me and my wife. Both were affected. We took medicines and we were quarantined in a room. After some 10 or 15 days, suddenly I saw some blood are coming from my face, from my mouth. मेरा मुंह से खून निकल रहा था और मेरा जो ऑक्सीजन लेवल था is dipping down from 98 to 96, then 94, then 92, then 90, then 98. और उस टाइम हम लोग डिसीजन लिया कि no, we have to go to the hospital, we have to admit to the hospital. और मैंने हॉस्पिटल एडमिट हो गया. When I was admitted to the hospital, I was shifted to ICU, and I was ICU for the 18 days, and my lung was damaged around 90%. One point of time, doctor hope ही छोड़ दिया था, कोई hope ही नहीं था. So that was the thing. Or after 24 days, I came back. When I came back, immediately I received a call from CHQ, and that too from our chairman and his office. So how are you? We are sending some medicine from China to your place. Can you imagine? You are a distributor and an owner of the company is taking care of your health by a video call. This is TNS. If you ask me, 3 जगह आपको देखना है कंपनी पे काम करने के लिए. नंबर 1, ये कंपनी का मतलब इनका बेस क्या है. नंबर 2, आप जो सिस्टम के साथ हो सिस्टम का करिश्मा क्या है. और उसके बाद आता है प्रोडक्ट. ये तीनों में 10 मिनट पे आपको डिस्क्रिप्शन दे रहा हूं जो कभी आप सुना नहीं. नंबर 1 थिंग, CHQ से आपके पास वीडियो कॉलिंग आ रहा है asking your health, and they have sent the medicine, not the TN supplements, the medicine they sent to India, sent to my place from China. और उसके बाद 2 बार, twice, I received a video call from Miss Wendy Lee. How is your health? How is the progress? Forget about business. It will keep on coming. First, take care of your health. Like your father, like your mother, like your parent, they treated you. They will treat you.
If you are a performer, you will also receive the same. और जो मैं हॉस्पिटल से वापस आया था, I lose around 18 kgs of weight in 24 days. But वो जो कॉल मैंने रिसीव किया था, 50% of my बीमारी उस पे खत्म हो गया था. And after that, I called my doctor and I said, if I leave all the medicine and I start taking the supplements, so will it work? Because I'm taking medicine for the long time, more than 3 weeks. और मैं medicine लेता नहीं. I not used to take medicine for the last 11 years. क्योंकि ये situation हुआ था, मेरे को लेना पड़ा. So I give permission and we shifted to the supplements, H-Cup, AccuLife, head care apparatus. And from that point of time, I failed to speak at point of time. और मेरा बात नहीं आता था, and I was not able to stand at that point of time when I came from the hospital. And within the 1 month, I used to start Zoom meeting. Within the 1 month, taking that medicine, taking H-Cup. और H-Cup मेरे लिए it worked like a miracle उस time. और वहां से चाइना से मेरे को गाइड कर दिया था कि कौन सा सप्लीमेंट कैसे लेना है, how will take the machines आपको कैसे यूज करना है. With a little bit of twist and turns, उसको मैंने यूज करना स्टार्ट किया और मेरा रिजल्ट आया. And after 2 months again I received a call from Miss Wendy Lee. और उस टाइम अभी जो हम लोग का जो मैनेजर है स्टीफन, मिस्टर स्टीफन हुआ, उन्होंने भी था, तो उन्होंने उस टाइम ज्वाइन किया था इंडिया पे, and he was in Pakistan that point of time. तो उन्होंने भी फोन किया था, how is your health? उस टाइम हम लोग के जो कंट्री मैनेजर था मिस्टर विक्रम सेठी, every day he used to call my wife कि पलाश जी का भी तबीयत कैसा है. This is the culture, this is a system we adopt, and I'm so proud being a part of TNS. ये एक money giving machine नहीं होता. It's not a like a Lala kind of a company. If you work only, we will pay. They will provide a culture. They will provide a hospitality to all of you. It's an amazing experience I experienced after 13 years of my business. अगर मेरा बीमारी नहीं होता था, तो मेरे पास ही information भी नहीं आता था. जो गाड़ी अचीवमेंट मेरा हुआ था 2010 पे, तो उस टाइम भी एक इंसिडेंट था जो कि चेयरमैन कैलकाटा आया था, गाड़ी का दरवाजा ओपन करके हम लोग को गाड़ी पे बैठा के भेजा था. अगर ये जो डिस्ट्रीब्यूटर्स यहाँ पे है, अराउंड 72 डिस्ट्रीब्यूटर्स, कोई बता सकते चैट पे कि इट हैपेंस विद एनी कंपनी इन द वर्ल्ड जहाँ पे ओनर ऑफ द कंपनी यूज्ड टू फ्लाई टू योर प्लेस, यू आर अ कार अचीवर एंड दे ओपन द डोर फॉर यू? कभी नहीं होगा. दिस इज द कल्चर प्रोवाइड बाय द टीएनस. 2015 आप जानते हो कि वी हैव रिसीव्ड गिनेस बुक ऑफ वर्ल्ड रिकॉर्ड, जो कि सारे आप लीडर्स के पास ये वीडियो है, लेकिन मेरे पास एक दूसरा इंफॉर्मेशन है इसके लिए. Suddenly, when we were traveling to France, I received a call from country manager with a conference call from CHQ. Please carry 2 more formal dress with you. So I thought maybe there was some convention. Then I asked, maybe 1 dress is enough. Why I will carry 2 dresses? Because there was always a weight issue in the international airlines. So I said, no, we are telling you carry 2 more formal dresses with badge and all. So I was a national speaker that time, so I carried that national level badge along with that my rank and all. So we went there. One fine morning around 7 o'clock, I received a call in my room. So get ready within 1 hour. We will pick you up from the hotel. So I went down sharp at 8, and I saw Manoj Java was there also. One big S-class Mercedes Benz came, और वहां पे हम लोग को बैठाया, and the car left immediately. And I saw a big place, the Governor House of France. Nice का Governor House था. वहां पे हम लोग को बुलाया. There were around 50 international leaders were there. Governor House पे हम लोग को बुलाया. We went inside there. Governor House पे जाके
वहां पे हम लोग बैठ किया और गवर्नर हाउस पे जाके we had a lunch with the governor. We had a champagne with the governor. And from there, we spent 3 hours with the photo session and all. And we came back. So that was amazing thing. अगर आप पूछोगे, if you ask so many person कि आपका लाइफ का ड्रीम क्या है, तो बोलेगा मेरे को पेरिस जाना, ये मेरा ड्रीम है, मेरे को लंदन जाना। मेरा भी शायद ये ड्रीम था कि आई विल ट्रैवल लंदन, आई विल ट्रैवल पेरिस। लेकिन मेरा ड्रीम पे भी कभी ड्रीम नहीं था कि मैं जाके गवर्नर हाउस पे बैठा के इनके साथ लंच करूंगा। दिस इज टीएंस। आपका जो ड्रीम है वो तो अचीव होगा ही, लेकिन आपका ड्रीम पे भी जो ड्रीम नहीं है वो भी आपका अचीव हो जाएगा। सो दिस इज एन अमेजिंग another experience that I wish to share with all of you. And from there we came back. और आपको भी पता चलेगा ना, any of one of you, if you travel there and if you are treated like this, when you will come back, तो आपके पास ये क्या फीलिंग होगा। So it's an amazing experience. मैंने टीएंस के साथ जो 14 years का एक्सपीरियंस था, आप यहाँ पे बोल सकते हो कि no, we traveled 65 countries, 65 के ऊपर भी हो गया शायद। So I traveled, I was the fastest car achiever, मैंने blah blah बहुत कुछ किया। But the thing I'm sharing with you, जो कि मेरा ड्रीम पे था कि within 3 years I will achieve the car, मेरा ड्रीम पे था कि बहुत सारा पैसा मैं करूंगा, मेरा ड्रीम पे था मेरे को एक बंगलो खरीदना है, मेरा ड्रीम पे था कि मैं लग्जरी गाड़ी में खरीदूंगा, ये सारे कुछ मेरे पास था। लेकिन मेरे पास ये नहीं था कभी, मैंने कभी सोचा ही नहीं था कि मैं जाके चेयरमैन मेरे को गाड़ी पे बैठा के ही विल लीव। मैं कभी सोचा ही नहीं था कि मैं आई विल शेयर अ सेम होटल विद पेरिस हिल्टन, आई विल शेयर अ सेम होटल विद रॉजर फेडरर, मैं गवर्नर के साथ जाके लंच करूंगा। दैट वाज बियॉन्ड माय ड्रीम। और फिर आता है मार्केटिंग प्लान के बारे में। मार्केटिंग प्लान, हम लोग के पास जो प्लान है, it's not a 1000 horsepower plan, it's a life changing plan. अगर हम किसी को प्लान दिखाते, मैं एक जगह आपको हाईलाइट करना चाहता हूँ। अच्छा, चैट पे कोई बता सकते हैं व्हाट इज द मोस्ट पोटेंशियल इनकम ऑफ अवर मार्केटिंग प्लान? ಸರ್ ನಮ್ಮ ಪ್ಲಾನ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಕೊಡುವಂತ ಬೋನಸ್ ಯಾವ್ದಂತ ಚಾಟ್ ಅಲ್ಲಿ ಶೇರ್ ಮಾಡಿ, ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಡೆವಲಪ್ಮೆಂಟ್ ಬೋನಸ್. ಡೆವಲಪ್ಮೆಂಟ್ ಬೋನಸ್. ಓಕೆ, somebody said development bonus. Any other question I would like to hear? ಇನ್ಯೂ ಲೆವೆಲ್ ಬೋನಸ್ somebody chatted. ಮೋಕರಂ ಸರ್, Most potential income. ಎಲ್ಲಾ ಬೋನಸ್ ಅಲ್ಲಿ ಮೋಸ್ಟ್ ಪೊಟೆನ್ಶಿಯಲ್ ಇರೋ ಬೋನಸ್ ಶೇರ್ ಮಾಡಿ. ಓಕೆ, ರಿಟೇಲ್ ಇನ್ಕಮ್. ಸಾರಿ, ರಿಟೇಲ್ ಇನ್ಕಮ್. ರಿಟೇಲ್ ಇನ್ಕಮ್. ಓಕೆ, Somebody said retail income. ರಿಟೇಲ್ ಇನ್ಕಮ್. ಓಕೆ, Any other answer? as of now we got 3 answers sir. One retail bonus, development bonus, in level bonus. All are great. And apart from that, any other income? Okay, let me tell you one thing. आप जो कॉलेज पे पढ़ा था, आपका एक फेमस टीचर का नाम बताइए। ನೀವು ಎಲ್ಲಿ ಓದಿದ್ರಿ, ಕಾಲೇಜಲ್ಲಿ ಸ್ಕೂಲ್ ಓದಿರ್ತಲ್ಲ, ನಿಮ್ಗೆ ಒಬ್ರು ಫೇಮಸ್ ಟೀಚರ್ ಹೆಸರು ಹೇಳಿ ಅಂತ, ನಿಮ್ಗೆ ಇಷ್ಟವಾಗಿದ್ದ ಟೀಚರ್ ಹೆಸರು. ಸರ್ ನನ್ನ ಕಾಲೇಜ್ ನಲ್ಲಿ ಹೇಳ್ತೀನಿ, ನಂದಪ್ಪ ಗೌಡ್ರ ಅಂತ ಹೇಳಿ ಸರ್, ಫೇವರೇಟ್ ಸರ್. ಓಕೆ, ಎಸ್. So he said some name. yes sir, yes sir, He said some name. He is his most favorite, like respected teacher. Let me tell you one thing. When the teacher will become at the age of 60, will he be able to earn? ಪ್ರಕಾಶ್ ಸರ್, ಈಗ ಆನ್ಸರ್, ಆ ಟೀಚರ್ 60 ವರ್ಷ ಆಗಿದ್ಮೇಲೆ ಅವ್ರಿಗೆ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಇದೇನಂತ? ನೋ ಸರ್, ನೆವರ್ ಸರ್. Never. But since he was a famous teacher, he was a respected teacher to you, he may be a famous teacher to most of you. इन्होंने अच्छा पढ़ा, इन्होंने अच्छा टीच किया, he provide you a good teaching, good education,
लेकिन इनके पास एक लिमिटेशन है. If you Yes. become successful in any field, if you become successful in TNs, if you become successful in cricket, अगर राहुल द्रविड़ का भी जो टीचर है, अनिल कुंबले का भी जो टीचर है, now if Anil Kumble becomes successful, whether this teacher will be benefited? No. No, sir. No. Yes. Here, I'm giving you one structure. You sponsor 4 people and you keep duplicating till 4th level. 4, 16, 64 and 256. First level 4, second level 16, third level 64 and fourth level 256. Total 340 people. Now, these 340 people are earning 10,000 rupees development bonus. Every people, suppose there is a structure of 340 people under you and everybody is earning 10,000 rupees income. Now you are getting 5% training bonus. 500 rupees from each person. So it comes around 1,80,000 rupees. You educate 340 people. Now 340 people are earning with a development bonus and you are earning additional 1,80,000 income a month. If you do it in a week, 10,000 rupees from each person, you will get 1,80,000 rupees in a week. If they are earning 10,000 rupees a day, you will earn 1,80,000 rupees a day. If they are earning 10,000 rupees a minute, you will earn 1,80,000 rupees a minute. If they earn 10,000 rupees in a second, you will earn 1,80,000 rupees in a second. This is the power of our business. Hope I can able to understand you the thing. We always focus with the development bonus. We always focus with the sponsoring bonus, then matching bonus, then uni-level bonus, then global bonus. All are tremendous. All are mind-blowing. But have we ever think that from only a teaching bonus, by teaching other person, we can earn even 1,80,000 rupees in a second? आप जो भी फील्ड पे हो, आप डबल पीएचडी कर लो, ट्रिपल पीएचडी कर लो, आप डॉक्टर बन जाओ, आप जो भी कर लो, आप आईआईएम बन जाओ, आप टीचिंग प्रोफेशन पे आप किसी को टीच करके इनका सक्सेस से पैसा नहीं इनकम कर सकते. We are teaching, we are selling our education. and टीचर क्या करते? एजुकेशन को सेल करते. तो किसी भी फील्ड पे अगर राहुल द्रविड़ का जो टीचर था, राहुल द्रविड़ सक्सेसफुल बनाया, राहुल द्रविड़ का जो कोच था जिन्होंने उनको सक्सेसफुल बनाया, कभी इनसे कोई पैसा मिला इनको? अनिल कुंबले का जो कोच था, कभी इनसे पैसा मिला? नो. फ्रॉम दिस बिजनेस इज 100% पॉसिबल. अगर आप कोई सक्सेसफुल टीचर को, आप कोई सक्सेसफुल मेंटर को, आप कोई सक्सेसफुल लाइफ कोच को ये दिखा रहे हैं, so you will understand this point. This is one of the very unique selling point of our business. आज जितना डिस्ट्रीब्यूटर्स यहाँ पे हैं, ये हम लोग जो बिजनेस किया था, जो भी किया था, मैं तो according to my expectation, I'm only 10% successful in this business. Compared to the potentiality of our marketing plan, compared to the potentiality of our products, compared to the potentiality of our top management, we have done only 10%. 90% अभी बाकी है. लेकिन whatever we have done, it is because as a couple we worked, because husband and wife we work together. That's why we become successful. एक और इंसिडेंट, एक और मेरा छोटा ड्रीम आपसे मैं शेयर करना चाहता हूँ. हम लोग का कंपनी का जो मीटिंग होता था प्रीवियसली इन क्वार्टरली, एवरी क्वार्टर होता था, साल में 4 बार होता था. तो फर्स्ट इट स्टार्टेड इन चेन्नई, एक मैरियट कोटियट बोल के होटल है ना सलाई चेन्नई में, वहां पे होता था. देन इट वाज शिफ्टेड टू दिल्ली.
और एवरी क्वार्टरली वी हैड टू ट्रैवल टू दिल्ली, और वहां पे जाके इंडिया का 7-8 लीडर होता था, फिर बांग्लादेश का कुछ लीडर आते थे. समटाइम्स द पाकिस्तान लीडर यूज्ड टू कम, बट समटाइम्स देयर वाज अ वीजा इशू, सो दे आर मोस्टली यहाँ पे नहीं आते थे. इंडियन एंड बांग्लादेशी लीडर्स होते थे. तो कंपनी हम लोग को एक होटल प्रोवाइड करते, जो आपका क्या नाम था एक होटल, एक बहुत बड़ा 5 स्टार होटल में, शंग्रीला बोल के एक होटल है दिल्ली पे, जहाँ पे हम लोग को बुलाते थे. एंड शंग्रीला का जो स्पेशलिटी होता था इनका खाना, इनका जो ब्रेकफास्ट है, अगर कोई किया होगा तो अशोका रोड पे है, इज वेरी क्लोज टू जनपथ दिल्ली में. तो वहां पे शंग्रीला बोल के जो होटल है, यहाँ का जो ब्रेकफास्ट मेनू होता है, they used to serve around 120-130 types of menu, starting from 4-5 types of soups, to everything, पानी पूरी से लेके सारे कुछ है उस पे. और मेरा ड्रीम था कि किसी दिन मेरा बेटी को लेके और वाइफ को लेके इस होटल पे मैं खाना खाऊंगा. ये मेरा ड्रीम था, जो कि कंपनी का जो प्रोग्राम होता था, यूज्ड टू बी फ्री वन, जो कि we used to travel free, we used to stay free, used to have food, everything free, and then we used to have a long meeting over there. So मेरा एक ड्रीम था कि वहां पे जाके शंग्रीला, when I will go to Delhi for a business or any other purpose, I will stay in the Shangri-La, और मैं वहां पे बेटी को लेके और वाइफ को लेके मैं एंजॉय करूंगा खूब सारा. Then opportunity came in 2018 when TNS organized a big event. वहां पे कंपनी का एक इवेंट था जहाँ पे वेंडी मैम आए थे, और उनका चेयरमैन का जो छोटा बेटी है चेल्सी, वो भी उन्होंने वहां पे आए थे. तो चेल्सी एंड वेंडी ली वाज देयर, और मेरा वाइफ को बुलाया था एंकरिंग के लिए उस इवेंट पे, जो त्यागराज, नहीं उस इवेंट पे नहीं, उस इवेंट पे भी उन्होंने एंकर था. नेक्स्ट इवेंट जो था, चेयरमैन जिस मीटिंग पे आया था त्यागराज स्टेडियम पे जो हुआ था, मैं पहले वाला था आपका इंदिरा गांधी स्टेडियम पे, और सेकंड था त्यागराज स्टेडियम पे, जहाँ पे चेयरमैन आया था डॉक्टर ली. तो वहां पे शी वाज द ऑफिशियल होस्ट ऑफ दैट इवेंट, और कंपनी सिलेक्टेड, एंड हम लोग को दिल्ली जाना पड़ा, एंड वी ट्रैवल 2 days बिफोर. और मैं कोई डिसीजन, एक मेरा डिसीजन था, और मैंने होटल बुक कर लिया था जो आपका शंग्रीला था. मैं बेटी को लेके, मेरा वाइफ को लेके वी स्टेड देयर, और मैं वहां पे जाके लंच किया था. इट वाज वेरी कॉस्टली, अराउंड 3900 इनका चार्ज था प्लस टैक्स एक लंच का, लेकिन मैंने वहां पे किया था. क्यों मैंने वहां पे किया था लंच? जो कि वो भी मेरा एक ड्रीम था, क्योंकि आपका जो भी ड्रीम आपका लाइफ पे देखना है, दैट शुड बी अ पंच विथ इमोशन, तभी जाके ये ड्रीम आपका सक्सेसफुल होगा. मैं आपका एक छोटा क्वेश्चन मैं आपको करना चाहता हूँ, अगर आप बता सकते, कमिंग 6 months पे आपका क्या ड्रीम है जो आप अचीव करना चाहते हो? ನೆಕ್ಸ್ಟ್ 6 months ಅಲ್ಲಿ ನೀವೇನ್ ಅಚೀವ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಶೇರ್ ಮಾಡಿ ಸರ್ಗೆ. ನೆಕ್ಸ್ಟ್ 6 months ಅಲ್ಲಿ ನಿಮ್ದು ಡ್ರೀಮ್ ಏನಿದೆ ಅಂತ. ಎನಿಬಡಿ ಕ್ಯಾನ್ ಜಸ್ಟ್ ಅನ್ಮ್ಯೂಟ್ ಅಂಡ್ ಯುವರ್ ಸೆಲ್ಫ್ ಯು ಕ್ಯಾನ್ ಶೇರ್. ನೆಕ್ಸ್ಟ್ What is your dream you want to achieve in the next 6 months? The next upcoming 6 months, I achieve as a foreign trip achiever, and one of my dream is that I am international sports person, and in teams also I get rank, I change also rank. Now I am 5-star sir. Next I will achieve as a 7-star, and achieve one of my aim is in teen score sir, luxurious score sir, in Great. 6 months sir. Great. So इनका ड्रीम है, his dream is to achieve a luxury car. His dream achieve to become from 5-star to 7-star, and sports field पे भी कुछ करना चाहते हैं. These are the great things. मैं आप ये सारे ड्रीम आपका ड्रीम पे रखो, लेकिन one dream I would like to share with you, will never forget in my life, in your life rather. Yes, yes. आपका लाइफ पे आप किसको सबसे ज्यादा प्यार करते हो? Whom do you love the most in your life? ಸರ್ ಕೇಳ್ತಿದ್ದಾರೆ, ನಿಮ್ ಲೈಫ್ ಅಲ್ಲಿ ನೀವು ಯಾರಿಗೆ ಅತಿ ಹೆಚ್ಚು ಪ್ರೀತಿ ಮಾಡ್ತೀರಿ ಅಂತ ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಬೋದು. ಫ್ಯಾಮಿಲಿ ಮೆಂಬರ್ಸ್. ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್, ವಾಟ್ ಎಲ್ಸ್? Specifically one, it is very difficult to say their father or mother. ಒಬ್ಬ but ಪರ್ಟಿಕ್ಯುಲರ್ ಆಗಿ only ಹೇಳ್ಬೇಕಂತ, ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ಬೇಕಂತ. ಇದು ಬಹಳ ಡಿಫಿಕಲ್ಟ್ ಕ್ವಶನ್, ಆದ್ರೆ ಯು ಹ್ಯಾವ್ ಟು ಆನ್ಸರ್. ಎಸ್ ಲೀಡರ್ಸ್.
Only one. Only answer. one name. ಒಂದು ಹೆಸರು ಮಾತ್ರ ಹೇಳ್ಬೇಕು ನೀವು. ವೈಫ್ ಸರ್. TNC ಪ್ರಯತ್ನಿಸ್ತೇನೆ ಸರ್. Dad. Wife, Dad. dad. Somebody is telling team. Mother, sir. Mother. My husband. Okay, I'm telling one Husband, sir, answer. husband. Mother. ಕುತ್ಕೋ ಅಂದ್ರೆ like self love. Okay, I am taking one answer. Mother. One lady said mother. I'm taking one answer. Now my question to this lady. You are in the field. आप एक जगह पे खड़ी हो. You are standing in front of public, and in front of you there are two wrestlers. जो कुश्ती करते, the two wrestlers are there in front of you. और आपको कोई बोल रहा है कि आप जाके इनसे फाइट करो, रेसलर से. आप फाइट करोगे? नहीं सर. नहीं करोगे ना? करने से क्या होगा? If you fight with her, if you fight with them, what will happen? अब मर जाओगे ना? हाँ सर. And you love your mother the most. Now I'm giving you the second scenario. आपको किसी ने एक जगह पे बंद कर दिया और आपको बोला कि you have to fight with these two wrestlers. If you can fight with these two wrestlers, we will leave your mother. Otherwise, we will kill your mother. Will you fight or not? आंसर ಮಾಡ್ಬೋದು ಮೇಡಮ್. ಎಸ್ आप आंसर कर सकते ಮೇಡಮ್. ಹಾ ಆರ್ ಎನಿಬಡಿ ಮೇ ಬಿ ಇಲ್ಲಿ ಮದರ್ ಪ್ಲೇಸ್ ಅಲ್ಲಿ ನೀವು ಯಾರಿದೆ ಎಲ್ಲ ಆನ್ಸರ್ ಮಾಡ್ಬೋದು. ಸೇಮ್ ಸಿನಾರಿಯೋ ಮೇ ಬಿ ಎಕ್ಸಾಂಪಲ್ ಚೇಂಜ್ ಆಗುತ್ತೆ. ಮದರ್ ಜಾಗದಲ್ಲಿ ವೈಫ್ ಇರ್ಬೋದು, ಡ್ಯಾಡಿ ಇರ್ಬೋದು. Definitely, sir, we will fight back. Everybody will fight back, and there is a chance that they may defeat these wrestlers also. You know why? Your why is clear. Why you want to fight? Why you want to defeat this wrestler? आपका why strong है, आपका why clear है. Why you want to fight with these wrestlers? तभी जाके ही होगा. और आपका जो भी ड्रीम है, you want to become number 1 athlete, you want to become a car achiever, you want to achieve your 7-star rank, whatever your dream, you keep this with you. But there must be one emotion attached with your dream. Why you want to build the business? अगर आपको 7-star आप achieve कर जाओगे 7 months पे, या 5 months पे, या 6 months पे, then आपका मदर आपको उसके हिसाब से देखेगा. इमोशंस को आपको अटैच करना है आपके ड्रीम के साथ, तभी जाके आपका ड्रीम सक्सेसफुल होगा. रिमाइंड, कीप माइंड वन थिंग, जो बीसीएम आपके लिए काम करते, वही बीसीएम एक ऑनरेरी डायरेक्टर के लिए काम करते. द सेम बीसीएम एक फेलियर के लिए भी काम करते. जो मार्केटिंग प्लान लुइस टेंटन के लिए काम करते, जो मार्केटिंग प्लान पलाश दत्ता के लिए काम करते, जो मार्केटिंग प्लान बैंगलोर का लीडर्स के लिए काम करते, सेम मार्केटिंग प्लान एक बैंगलोर का फेलियर के लिए भी काम करते. यू हैव टू कीप दिस इन माइंड. ये सारे जगह फिक्स है. वन पॉइंट ऑफ टाइम, यू नो हु इज द फर्स्ट पर्सन जो एवरेस्ट पे क्लाइंब किया था? कौन आंसर कर सकते? फास्ट. तेनसिंग सर. एडमंड हिलरी was the first person जिन्होंने पिक को क्लाइम किया था, and Tenzing was a Sherpa with him. Yes. Tenzing used to guide him to Yes. take him to the peak. और जो पिक पे जा रहा था, तो उस पॉइंट ऑफ टाइम एक नेशनल जियोग्राफिक पे एक वीडियो आया था, जहां पे दिखाया था कि in the last 200 feet, Hillary was very badly struggling, और Tenzing में इनको like Tenzing took him to the highest point और इनको उन्होंने फ्लैग दिलवा दिया. तो Tenzing को क्वेश्चन किया था बाद में कि हिलरी was struggling at the last point, तो आप इनको हेल्प करके इनसे फ्लैग को उन्होंने वहां पे दिया, तो आपके पास भी तो चांस था कि also you could become the first person in the universe to achieve the Everest peak.
तो हिलरी का आंसर था, तेंजिंग का आंसर था, हिलरी का ड्रीम था पीक को अचीव करना और मेरा ड्रीम था कि हिलरी को अचीव कराना। दोनों का ड्रीम पे हम लोग सक्सेसफुल हुआ था। तो अगर ड्रीम आपका देखना है तो इन स्पाइट ऑफ स्ट्रगल्स, इन स्पाइट ऑफ हार्ड वर्क्स, इन स्पाइट ऑफ एवरीथिंग, आप फोकस करो कि आपका ड्रीम क्या है, ये आपको अचीव करना है, ना कि दूसरों को अचीव कराना है। यू हैव टू बी रूथलेस इन पॉइंट ऑफ टाइम। आपको रूथलेस होना है दिस पॉइंट ऑफ टाइम को। आपका क्या ड्रीम है उस पे आपको जाना है, उस पे आपको हिट करना है, उसके आपको अचीव करना है। With a short story, I would like to close my part of sharing with all of you. एक क्रिमिनल था, बहुत दिन पहले का बात है, क्रिमिनल था जिनका नाम था अंगुलीवाला। अंगुलीवाला का ड्रीम था लाइफ का कि एक पहाड़ों पे रहते थे, एंड इट्स ए ट्रू स्टोरी। और वहां पे जो जाता था इनको एक खून कर देते थे, यूज्ड टू मर्डर हिम, और इनका एक फिंगर काट के गला पे पहन लेते थे अंगुलीवाला। और उनका ड्रीम था कि 1000 फिंगर्स, इनको जो रिंग है इस पे आना चाहिए, और 999 ये कंप्लीट हो गया था, ओनली 1 लेफ्ट। और उस टाइम गौतम बुद्ध जो था, ही वाज ट्रैवलिंग देयर, और वो पहाड़ पे चढ़ रहा था, और सारे इनको मना किया था, यू डोंट गो देयर, आप पहाड़ों पे मत चढ़ो, क्योंकि वहां पे अंगुलीवाला रहता है, वो आपको मार देगा। क्योंकि इनका ड्रीम है कि मर्डर करना और वहां से फिंगर्स को एम्प्यूट करना। तो बुद्ध बोला कि ठीक है, कोई बात नहीं, मैं जा रहा हूँ। और अकेला बुद्ध वहां पे पहुंच गया, अंगुलीवाला के पास गया। अंगुलीवाला आया, बोला कि कॉन्ग्रेचुलेशन, आप आ गया, यू आर द 1000 आपको मर्डर करना। तो गौतम बुद्ध बोला कि सही, आप कल, कोई इश्यूज नहीं, लेकिन मेरा 2 सवाल का आप जवाब दे दो। यू हैव टू आंसर 2 of my questions. Number 1 question, आपके सामने ये जो पेड़ है, आपका डैगर से इसको काट करके आप दिखाओ। उनके पास एक डैगर था, ये डैगर से आपका जो पेड़ है इसका एक डाल काट के मेरे को दिखाओ। तो बोला कि ठीक है। तो डैगर लेके इन्होंने वो जो पेड़ का जो डाल था ये तोड़ दिया। बोला कि अब तेरा जो सेकंड क्वेश्चन है, पता है कि तेरे को मर्डर करना है। तो बोला कि मेरा सेकंड क्वेश्चन है, आप वो डाल को फिर जोड़ के दिखाओ। फिर अंगुलीवाला परेशान हो गया, बोले ये कैसे पॉसिबल, दिस इज नॉट पॉसिबल। तो फिर गौतम बुद्ध इनको बोला कि आप जो काम कर रहे हो, ये तोड़ने फोड़ने का काम, ये बहुत आसान है, लेकिन जोड़ने का काम ना बहुत डिफिकल्ट होता है वर्ल्ड पे। आपको पता है उसके बाद क्या हुआ? दोनों फिर नीचे आ गया। गौतम बुद्ध तो पहले आ रहा था, उसके पीछे अंगुलीवाला आ रहा था, और अंगुलीवाला वाज लाइक चैंटिंग बुद्धं शरणं गच्छामि। तो विद इन अ मिनट एक राक्षस को इन्होंने कन्वर्ट कर दिया एक फिलोसोफर के लिए। हम क्या वाइब्रेशन देते इज वेरी इंपॉर्टेंट फील्ड पे। कोई बोलता है मेरा काम फास्ट होता है, कोई बोलता है मेरा काम स्लो होता है, लेकिन मोस्ट इंपॉर्टेंट थिंग है, मैं दूसरों की, मेरा सामने जो बैठा है वो सिटिंग इन फ्रंट ऑफ मी, मैं क्या इनको वाइब्रेशन दे रहा हूं ना, इज वेरी वेरी इंपॉर्टेंट, इज वेरी इंपॉर्टेंट। अब मैं क्या इनको वाइब्रेशन दे रहा हूँ। जो 18 पीपल मेरे को ना बोला था, आज मेरे साथ जो बैठता है वो ज्वाइन करते, कोई प्लैटिनम पे करते, कोई गोल्ड पे करते, बिकॉज ऑफ द वाइब्रेशन। जो कि मेरे को सीखना पड़ा, आई हैव टू अपग्रेड माई सेल्फ, आई हैव टू बी टीचेबल, मेरे को ट्रेनिंग लेना पड़ा, मेरे को स्ट्रगल फेस करना पड़ा। लेकिन अगर मेरा जो ड्रीम है ये ऑब्स्टेकल से बड़ा है, तो अगर सामने ऑब्स्टेकल आएगा ना तो मेरा ड्रीम दिखाई देगा। अगर मेरा ड्रीम ऑब्स्टेकल से छोटा है तो ऑब्स्टेकल्स बड़ा हो जाएगा, मेरा ड्रीम नहीं दिखाई देगा। तो मेरा ड्रीम को बड़ा करना है। ऑब्स्टेकल्स काल भी थे, आज भी आए, और कमिंग डेज भी आने वाला है, लेकिन इसको ओवरकम करना है विथ अ बिग ड्रीम, विथ अ बिग हार्ट, ऑनेस्टी, सिंसियरिटी, डेडिकेशन, हार्ड वर्क एंड डिसिप्लिन. Success is bound to come to your doorsteps. Thank you, Bangalore team, for inviting me and giving me this opportunity to share some of my experience with you.
Thank you all of you. ಸೊ ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿ ಸರ್ಗೆ. I'm sure maybe Thank you, sir. I need unstoppable claps. Really, thank you very much, Pala sir, accepting our invitations. 100%. All pleasure is mine. Yeah, I can guarantee you, because this team is not every leader, they are going to inspire this entire TNC India. And as you rightly mentioned, 100% the potential of the company product plan, we're at only 10% is, still 90% is untapped. But you were sharing today, 100% for this 90% contribution will be there. And over to you, leaders. I want you to raise your hands to share. Andre yaru share ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, hand raise ಮಾಡಿ share ಮಾಡಿ. Just quick, and the quick sharing. Exactly ಈ session ಇಂದ ಏನು ಮೆಸೇಜ್ ತಗೊಳ್ಳಕ್ಕೆ ಇಷ್ಟಪಡ್ತೀರಿ? Okay, let me invite, I think we have our star goal line. So Nagesh Gowda sir, whatever you got it, just you can share. Let's invite our none other than beloved leader. Welcome Nagesh Gowda sir. Thank you, sir. First of all, Pala sir ಗೆ ಆಗ್ಲೇ thanks ಹೇಳ್ತೀನಿ. ಸರ್ ನಿಮಗೆ ವಾಯ್ಸ್ ಸ್ವಲ್ಪ ದೂರ ಕೇಳಿಸ್ತದೆ. ಈಗ ಸರ್ ಇನ್ನು ಸ್ವಲ್ಪ ದೂರ ಇದೆ. ಹಾ. First of all, thank you, Pala sir. But ತುಂಬಾ ದೂರದಲ್ಲಿ ನನಗೊಬ್ಬನಿಗೆ ಕೇಳಿಸ್ತದೆ, ಎಲ್ರಿಗೂ ಹಂಗೇನಾ? ಇಲ್ಲ, ಕ್ಲಾರಿಟಿ ಇದೆ ಸರ್, ಕ್ಲಾರಿಟಿ ಇದೆ. ಲೋ ಇದೆ. ಓಕೆ, ಗೋ ಇಟ್ ಸರ್. ಓಕೆ, because very clarity sir. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅದ್ಭುತವಾದ ಶಕ್ತಿ ಇದೆ. ಅದು ಫ್ರೀಕ್ವೆನ್ಸಿ ಮತ್ತು ಎನರ್ಜಿ, ಅಂದ್ರೆ ಅದ್ರ ಮುಖಾಂತರ ಬದಲಾಯಿಸಬಹುದು. ಈ ಎಕ್ಸಾಂಪಲ್ ಅಂಗುಲಿಮಾಲ್ ಒಂದು ರಾಕ್ಷಸನ ಬದಲಾಯಿಸೋ ಶಕ್ತಿ ಇದೆ ಅಂದ್ರೆ ಬುದ್ಧನಿಗೆ ಅಟ್ಲೀಸ್ಟ್ ಒಂದು 4 ಜನ ಮನುಷ್ಯರನ್ನ ಬದಲಾಯಿಸೋ ಶಕ್ತಿ ಎಲ್ರಿಗೂ ಇದೆ. ಬಟ್ ಆ ಇದ್ರ ಥಾಟ್ ಮೇಲೆ ವರ್ಕ್ ಮಾಡ್ಬೇಕು. ಆ ಥಾಟ್ ವೆರಿ ಕ್ಲಿಯರ್ ಇರ್ಬೇಕು. ಫಸ್ಟ್ ಆಫ್ ಆಲ್ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಇರಬಾರ್ದು. ಬಟ್ ಇಲ್ಲಿ ಯಾರು ಪರ್ಫಾರ್ಮೆನ್ಸ್ ಅಲ್ಲಿ ಇರ್ತಾರೋ, ಚೈನಾ ಹೆಚ್ಕೊಂಡಿಂದ ಇವರಿಗೆ ಹೆಲ್ತ್ ಇಶ್ಯೂ ಫ್ಯಾಮಿಲಿ ಮೆಂಬರ್ಸ್ಗೆ ಕೇರ್ ತಗೊಂಡಿದ್ದ ಕಾರಣ ಏನಂದ್ರೆ, ಇಲ್ಲಿ TNC ಮೆಂಬರ್ ಆದ್ರಲ್ಲ, ನನಗ್ ಗೊತ್ತಿರೋ ಪ್ರಕಾರ ಓನ್ಲಿ ಮೆಂಬರ್ಶಿಪ್ ID ಮಾಡಿಸ್ಕೊಂಡು ಜೋಗ ಕಾರ್ಡ್ ಇಟ್ಕೊಂಡ್ರಲ್ಲ, ಬಟ್ ಪರ್ಫಾರ್ಮೆನ್ಸ್ ನಲ್ಲಿ ಇದ್ರೆ ಗುರುತಿಸ್ತದೆ. ನಾವು ಯಾವುದೇ ರೀತಿಯಲ್ಲಿ ಫ್ಲೋ ಇಲ್ಲದ ಬಾಲ್ ಇದ್ರೆ ಅದು ವ್ಯಾಲ್ಯೂ ಇರಲ್ಲ, ಉರುಳಕ್ಕೂ ಆಗಲ್ಲ, ಅದನ್ನ ಯಾರು ಆಡಕ್ಕೂ ಇಷ್ಟಪಡಲ್ಲ. ಅದ್ರ ಜೊತೆಗೆ ಫ್ಲೋ ಇರ್ಬೇಕಂದ್ರೆ ಗಾಳಿ ಇರ್ತಕ್ಕಂಥ ಒಂದು ಬಾಲ್ ಆದ್ರೆ ಎಲ್ಲಿ ಬೇಕಾದ್ರೂ ಉರುಳಿ ಹೋಗುತ್ತೆ, ಅದ್ರ ಸಾಮರ್ಥ್ಯ ಇರುತ್ತೆ. ಸೇಮ್ ಆಸ್ಟೇಜ್ ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಾದ್ರೆ ಇಲ್ಲಿ ಆಟೋಮೆಟಿಕ್ಲಿ ಟೀಮ್ ಆಗ್ಲಿ, ಕಂಪನಿ ಆಗ್ಲಿ, ಸಮಾಜ ಆಗ್ಲಿ ಗುರುತಿಸ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗೇಶ್ ಗೌಡ ಸರ್, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಬಹಳ ವ್ಯಾಲಿಡ್ ಪಾಯಿಂಟ್ ನೀವು ಶೇರ್ ಮಾಡಿದ್ರಿ. ಶಶಿಧರ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಪಾಲ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಹಾರ್ಟ್ಫುಲ್ ಥ್ಯಾಂಕ್ಸ್. ಕಾರಣ ಅಂತಂದ್ರೆ ಒಂದು ರೆಸ್ಪೆಕ್ಟೆಡ್ ಬಿಸ್ನೆಸ್ ಇದು, ಒಂದು ತುಂಬಾ ಅದ್ಭುತವಾದ ಬಿಸ್ನೆಸ್ ಅಂತ ಅವ್ರು ಶೇರ್ ಮಾಡಿದ್ರು. ಜೊತೆಗೆ ಸಿಸ್ಟಮ್ ರನ್ ಮಾಡಿದ್ರೆ ಸಾಕು, ನಾವು ಸಿಸ್ಟಮೆಟಿಕ್ ಆಗಿ ಬಿಲ್ಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಗ್ರೋಯಿಂಗ್ ಆಗ್ತೀವಿ ಅಂತ ಹೇಳಿ. ಸುಮ್ನೆ ಹೆಂಗ್ ಬೇಕಾದ್ರೆ ಬಿಸ್ನೆಸ್ ಮಾಡೋದಕ್ಕೂ ಸಿಸ್ಟಮ್ ಪ್ರಕಾರ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ. ಅಂಡ್ ಸೆಕೆಂಡ್ ಥಿಂಗ್, ವೆರಿ ಇಂಪಾರ್ಟೆಂಟ್, ಲರ್ನಿಂಗ್ ಇಸ್ ಮಸ್ಟ್ ಶುಡ್. ಅಂದ್ರೆ ನಾವು ಎಷ್ಟೇ ಸ್ಟೇಜ್ ನಲ್ಲಿ ಇದ್ರೆ ಲರ್ನಿಂಗ್ ಆಗ್ಲೇಬೇಕು. ಹಾಗೆ ಡ್ರೀಮ್ ಇಟ್ಟುಕೊಂಡೇ ಕೆಲಸ ಮಾಡಬೇಕು. ಅಂಡ್ ವಿತ್ ಎಮೋಷನಲ್ ಡ್ರೀಮ್, ಬರೀ ಡ್ರೀಮ್ ಇದ್ರೆ ಆಗಲ್ಲ, ವಿತ್ ಅಟ್ಯಾಚ್ಡ್ ವಿತ್ ಎಮೋಷನ್ಸ್, ಗುಡ್ ಎಮೋಷನ್ಸ್. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ನಿಮ್ಗೆ ಏನಾದ್ರು ಎಮೋಷನ್ಸ್ ಇದ್ರೆ, ಈ ಬಿಸ್ನೆಸ್ ಎದಕ್ ಮಾಡ್ತೀರಾ ಅನ್ನೋ ಕ್ಲಾರಿಟಿ ಇದ್ರೆ ಸಾಕು, 100% ನೀವು ಸಕ್ಸೆಡ್ ಆಗ್ತೀರಾ ಅಂತ. ವೈ ಫ್ಯಾಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವೈ ಕ್ಲಾರಿಟಿ ಇದೆನಾ, ಆಟೋಮೆಟಿಕ್ಲಿ ಗ್ರೋಯಿಂಗ್ ಅಂತ ಹೇಳಿ. ಸೊ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಪರ್ಫಾರ್ಮೆನ್ಸ್ ಅದೆಲ್ಲ ಅಂತ ಬಂದ್ರೆ, ಆ ಪರ್ಫಾರ್ಮೆನ್ಸ್ ಹಿಂದ್ಗಡೆ ನಿಂತ್ಕೊಳ್ಳೋದೇ ಡ್ರೀಮ್. ನೀವ್ ಎದಕ್ ಮಾಡ್ತಿದ್ರೆ ಅನ್ನೋ ಒಂದು ಕ್ಲಾರಿಟಿ ಬೇಕು. ವೈ ಯು ಕ್ಯಾನ್ ಡೂ ಇಟ್, ಲೈಕ್ ಎದಕ್ ಮಾಡ್ಬೇಕಾಗಿದೆ ಈ ಪ್ರಾಜೆಕ್ಟ್ ನ, ಹೇಗೆ ಚಾಯ್ಸ್ ಮಾಡಿದಾರೆ ಅನ್ನೋದು. ಅಂಡ್ ಕಂಪನಿ ಮತ್ತೆ ಬಿಸ್ನೆಸ್ ಪ್ಲಾನ್, ಪ್ರಾಡಕ್ಟ್ ಅಂತ ಬಂದ್ರೆ ಅನ್ಬೀಟಬಲ್. ಯಾರು ಇವತ್ತಿನವರೆಗೆ ನೆಟ್ವರ್ಕ್ ಇಂಡಸ್ಟ್ರಿ ಬೀಟ್ ಮಾಡೋ ಅಂತ ಅದ್ಭುತವಾದ ಕಂಪನಿ. ಓಕೆ, ಪ್ರಾಡಕ್ಟ್ ಒಂದು ಗುಡ್ ಎಥಿಕ್ಸ್ ಅಂಡ್ ಮಾರಲ್ ಹೊಂದಿರತಕ್ಕಂಥ ಸಿಸ್ಟಮ್ ಅಂತ ಹೇಳಿ ಕೇಳಿದ್ರು. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. Thank you so much, Shashidhar sir. Thank you so much. Okay, next I call upon Prakash sir. Welcome sir. Sir, good morning sir, everyone. Sir, Palakshadar sir, today you are taught very well. I inspired so many thoughts in today's session. Actually, what you said, TNC is providing everything, not only one single. First, what your goal setting, what your dream, what you want to achieve in this life, and why factor is almost you said very nice, sir. These all things you have to daily you have to follow and take action. So you are getting so much opportunity in this field, not only single. Teams will give so many opportunities. First, you have to utilize it.
honestly, dedicatedly, and sincerely. What you said, sir, very nice. And today onwards, I will keep these points all very in mind. Not only one single. What you thought very well and very nice, and we have to also follow this. What you gave the thoughts and spoken words. Very nice, sir. Thank you so much, sir. Thank you once again. You come to our stage and you thought very well. And also next, I become a like what you already said. So I will do, definitely I do, not never. And thank you so much, sir. Thank you. Thank you, Prakash. Really great. Okay. Thank you so much and all the best. Really. Next, I call upon Datta sir. इन्हें यार मातालिक इष्ट पड़ते हैं लोग hand raise मारी. कोई भी आप बता सकते हैं like sir का बहुत सारे insight भी actually. Sir has given a lot of insights. यार share में इष्ट पड़ते हैं. I want you to raise your hands so that I can call you. Okay. So now let me call Datta sir. Welcome, sir. Thank you, sir. Palash Datta sir, in fact, it is great privilege to hear you today. We got lot of insight, and in fact, if you ask me, like, it's a complete transformation, I would like to say, because we were thrilled to hear your voice, because when Sharan sir said, you have already inspired 6 lakh people in your team. So it is like somebody says, wow, somebody says awesome. For me, it is electrifying, if you ask me. It is not that easy to inspire 6 lakh people. And I wanted to hear from you, like, how you got 6 lakh people in your team. When we start going on the field, we struggle to get people when we are trying to do. And my question, you right away, you answered me, sir, before I asked. You told, you started engaging with your engineer friends and other colleagues where they have not started, and the people who are in need, like a beautician, the example what you gave. So she started from the business. From there on, it went a great level. So here it is very clear that we have to identify the right person for the business, right? So that was one of the eye-opening thing from you which I learned today. And the way you express, sir, it is not only working on our dreams, achieving a dream and achieving with people who are already successful, and taking care of your entire family and enjoying with your family. That is most important thing. And in fact, I would like to say, sir, like, you are my hero, sir. Thank you, sir. Thanks for giving us your wonderful time, sir. Thank you. Beautiful. Thank you so much, Datta sir. Yes, sir. Next, I call upon Arvind sir. Sir, good morning. Sir, it was a wonderful session, and it was very. We are very lucky to have your program. And see, initially, just you said that okay, it is challenging for us to do the business. See, and the situations also, it was a very tough time to just take in, and how you achieved your goals like within 18 days, and what all the stages you passed it. And everyone knows that okay, they were saying that it at least it will take 5 years to achieve your car as a car achiever, and you took it as a challenging and you did it within 3 years. And it was a wonderful the way of approaching. See, when you had a very big shots to approach for those people, instead of that, just you took a small beautician, and next to her who has done her BSc. Okay, just to try to start up your business from there also, and we should we have to catch that particular points, and we have to go further. And after that, the Sangulimal Dakuta story, it's very good, and see, it is not about the how we do the sales and all. See, we have to give the impact what exactly we need to guide for an opposite person. And it was a wonderful session, sir, and it is very much useful to us. Thank you very much. Thank you, Arvind sir. Thank you so much. Yes, sir. Last one, I think inna yaru share ಮಾಡಲಿಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ಎಲ್ಲರೂ hand raise ಮಾಡಿ so that I can call you. So we never miss your sharing ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Sir would like to share, please hand raise. So or maybe just unmute yourself, you can share ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Next I invite Shanija madam. Welcome madam. Unstoppable morning, sir. Unstoppable morning, Parashutata sir. आपके ये बिजनेस करने का ये जरिया बहुत बेस्ट था सर. आप ये एक ब्यूटिशियन से लेकर आप एक 6 लाख मेंबर तक आपकी जर्नी बहुत यहाँ पर बहुत स्ट्रगलिंग सब कुछ देख चुके. फिर भी आप जरा भी इसमें कुछ भी
डाउन अप डाउन रहने से भी आप जरा भी ये नहीं हुए, इसलिए सर आपका डेडिकेशन एंड ये हॉनेस्टी एंड ये बिग ड्रीम के वजह से हो सकता है सर। सभी आप बोले ना सर, ड्रीम देखो, फर्स्ट ड्रीम देखने से सब कुछ हो सकता है। बिग ड्रीम से हर कुछ भी कर सकता है मैम। ये बिजनेस इज वेरी बिग, इसमें कुछ भी कर सकते हो। थैंक यू सर, थैंक यू सो मच सर। आपके देखकर मुझे अभी खुशी से कुछ भी बोलने नहीं हो रहा, मुझे इतने ये हो चुकी हूँ, ये पॉइंट्स बात करने के लिए मुझे बहुत ये हो रहा है सर। थैंक यू सर, थैंक यू सो मच सर। Beautiful. Thank you so much. Okay, any other leaders you want to share? Any other leaders? Unmute Madi, just you can share. I think, okay, Sushila madam, welcome madam. Thank you, sir. All leader and honorable morning and Palak sir. And today your session is very nice and ಇಷ್ಟಪಡ್ತೀನಿ. ಬಟ್ ಏನ್ ಇಷ್ಟ ಆಯ್ತು ಅಂದ್ರೆ ಸ್ಟ್ರಗ್ಲಿಂಗ್ ಮಾಡಿದ್ದು ಆಯ್ತು, ಆಮೇಲೆ ನೀವು ಪ್ರತಿಯೊಂದು ಪ್ರಾಡಕ್ಟ್ ಅಂದ್ರೆ ಆಲ್ ಪ್ರಾಡಕ್ಟ್ ನೀವು ಫಸ್ಟ್ ಟೈಮ್ ತಗೊಂಡು ಯೂಸ್ ಮಾಡಿದ್ದಾಯ್ತು. ಆಮೇಲೆ ನೀವು ಒಂದು ಬೋನಸ್ ಬಗ್ಗೆ ಹೇಳಿದ್ರಿ, ಯಾವ್ಯಾವ ಬೋನಸ್ ನಾವು ವರ್ಕ್ ಮಾಡಿದ್ರೆ ಎಷ್ಟು ಒಂದು ರೀಚ್ ಮಾಡ್ಬೋದು. ಆಮೇಲೆ ಎವ್ರಿ ಡೇ ಎವ್ರಿ ಟೈಮ್ ನಮ್ದು ಒಂದೊಂದು ಸೆಕೆಂಡ್ ಸಹ ನಾವು ವರ್ಕ್ ಮಾಡಿದ್ರೆ ನಮ್ಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ. 300 ಅಂದ್ರೆ 356 ಮ್ಯಾಜಿಕ್ ನಂಬರ್ ಏನಿದೆ ಅದು ಟೋಟಲ್ ಆಗಿ ಅಂದ್ರೆ 340 ಮೆಂಬರ್ಸ್ ಆಗ್ತೀವಿ. ಅದರಲ್ಲಿ ಒಬ್ಬೊಬ್ಬರಿಂದ 5 ರೂಪಾಯಿ ಅಥವಾ 500 ರೂಪಾಯಿ ನಾವು ಪರ್ ಡೇ ಅವ್ರಿಗೆ ಉಳಿತು ಅಂತಂದ್ರೆ ಕೂಡ ನಾವು ಪ್ರತಿ ನಿಮಿಷಕ್ಕೂ, ಪ್ರತಿ ದಿನಕ್ಕೂ ಮತ್ತೆ ಪ್ರತಿ ಕ್ಷಣಕ್ಕೂ, ಹಾಗೆ ಒಂದು ವೀಕಲ್ಲಿ ಎಂಟೈರ್ ವೀಕಲ್ಲಿ ನಾವು ಎಷ್ಟು ಅರ್ನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀವಿ ಸರ್. ಟುಡೇ ಈಸ್ ಆಮೇಲೆ ಅಂಗುಲಿ ಮಾಲಾರ್ದು ಬೌದ್ಧವ್ರದ್ದು ಹೇಳಿದ್ರಿ ಸ್ಟೋರಿ. ಹಾಗೆ ಒಂದು ಅಟ್ಯಾಚ್ಮೆಂಟ್ ಇರ್ಬೇಕು ನಮ್ಗೆ, ಅಂದ್ರೆ ನಾವು ತಾಯಿನ ಎಷ್ಟು ಪ್ರೀತಿಸ್ತೀವಿ ಹಾಗೆ ಕೂಡ ನಮ್ಮ TNC ಬಿಸ್ನೆಸ್ ಅನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಮತ್ತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ಬೇಕು. ನಾವು ಏನನ್ನಾದ್ರೂ ಒಂದು ಲೈಫಲ್ಲಿ ಅಚೀವ್ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ನಾವು ತಾಯಿಗೆ ಅಟ್ಯಾಚ್ಮೆಂಟ್ ಇರ್ತೀವಿ, ಅದೇ ತರ ಒಂದು ಬಿಸ್ನೆಸ್ ಕೂಡ ನಾವು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದು ಅದೇ ತರ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು. ಆಗ ಮಾತ್ರ ನಾವು ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಇದೆ. ನಾವ್ ಎಷ್ಟು ಬೇಗ ಒಂದು ಗುರಿಯನ್ನ ಇಟ್ಕೊಂಡಿರ್ತೀವಿ ಅಷ್ಟು ಬೇಗ ಕೂಡ ಇದ್ರಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತುಂಬಾ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. Thank you so much, Sushila madam. Really great. Thank you so much, leaders. ನಾನು ಜಸ್ಟ್ ಅಂದ್ರೆ ಇಲ್ಲಿ ಯಾರು ಇಂಗ್ಲಿಷ್ ಕಂಪ್ಲೀಟ್ ಫಾಲೋ ಮಾಡಿಲ್ಲ, ಜಸ್ಟ್ ನಾನು ನ್ಯಾರೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಒಂದು 10 ಪೇಜ್ ನೋಟ್ ಮಾಡ್ಕೊಂಡಿದ್ದೀನಿ. ಬಟ್ 100% ಇವ್ರ ಅನ್ಸ್ಟಾಪಬಲ್ ಜರ್ನಿ ನಮಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿದಂಗೆ 15 ವರ್ಷ ಅಂದ್ರೆ 15+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇವ್ರು ಶೇರ್ ಮಾಡಿದ್ರು. ನೋಡಿ, ಡ್ರೀಮ್ ಅನ್ನೋದು ಒಂದು ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋಕೆ ಇವರೇ ಸಾಕ್ಷಿ. ಆಕ್ಚುಲಿ ಅದಕ್ಕಿಂತ ಮುಂಚೆ ಅವ್ರು ಬೆಂಗಳೂರು ನಾನು ಹೆಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರು. 15 ವರ್ಷದ ಹಿಂದ್ಗಡೆ ಅವ್ರ ಮದರ್ ಇನ್ಲಾಗೆ ಇಲ್ಲಿ ನಿಮ್ಮಾನ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ದೆನ್ ಅಂದ್ರೆ ಆ ಬೆಂಗಳೂರು ರಿಲೇಶನ್ಶಿಪ್ ಇದೆ ಅನ್ನೋ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದ್ರ ಜೊತೆಗೆ ಒಂದು 6th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಲೈಕ್ ಅನ್ಫಾರ್ಚುನೇಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ಅವ್ರ ತಂದೆಯವರಿಗೆ ಬ್ರೈನ್ ಟ್ಯೂಮರ್ ಆಗಿ ಡಿಟೆಕ್ಟ್ ಆಗುತ್ತೆ. ದೆನ್ ಅಗೇನ್ 1989 ಅಲ್ಲಿ ಅವ್ರ ಫಾದರ್ ತೀರ್ಕೊಳ್ತಾರೆ. ಇಲ್ಲಿ ಫಾದರ್ ತೀರ್ಕೊಂಡಾಗ ಈಸ್ ಎ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್. ಆ ಸ್ಥಿತಿಯಲ್ಲಿ ಇವರು 12th ಸ್ಟ್ಯಾಂಡರ್ಡ್ ಓದ್ತಾ ಇರಂತ ವ್ಯಕ್ತಿ -40,000 ಬ್ಯಾಂಕ್ ಬ್ಯಾಲೆನ್ಸ್, -40,000. ಓಕೆ, ಸೊ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಇರೋಂಥ ವ್ಯಕ್ತಿ. ನಿಮ್ಗೆಲ್ರಿಗೂ ಗೊತ್ತಿದೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾಗ ಅಗೇನ್ ಸರ್ಗೆ ಅಗೇನ್ ಈಸ್ ಅ ಫಾರ್ಚುನೇಟ್ ಟು ಗೆಟ್ ದಟ್ ಜಾಬ್. ಆಕ್ಚುಲಿ ಆ ಜಾಬ್ ರೂಲ್ ಅಲ್ಲಿ ಇವರೊಂದು ಗೌರ್ಮೆಂಟ್ ಜಾಬ್ ಕಂಪ್ಲೀಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನೋಡಿ, ಅಪರ್ಚುನಿಟಿ ಯಾರಿಗೆ ಯಾವ ಜಾಗದಲ್ಲಿ ಯಾವ ತರ ಸಿಗುತ್ತಂತ ಇದೊಂದು ಲೈವ್ ಎಕ್ಸಾಂಪಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರೋ ಇಬ್ರು ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಇವ್ರು ಇದಾರೆ. ಅವ್ರು ಡಿಸ್ಕಸ್ ಮಾಡೋದ್ ನೋಡಿ ಮಧ್ಯದಲ್ಲಿ ಇವ್ರು ಇಂಟರ್ಫಿಯರ್ ಆಗಿ ಇದೇನೋ ನೀವು ಡಿಸ್ಕಸ್ ಮಾಡ್ತಾ ಇದ್ರೆ ನನಗೂ ಏನ್ ತೋರಿಸಿ ಅಂತ ಕೇಳಿದ್ರು. ಆಕ್ಚುಲಿ ತೋರಿಸಿದಾಗ ದೆನ್ ದೇ ಟೋಲ್ಡ್ ಎವ್ರಿಥಿಂಗ್, ಎಲ್ಲ ಹೇಳಿದಾರೆ ಅಂತ. ಆಕ್ಚುಲಿ ಲೈಕ್ ಇಲ್ಲ ನಿಂಗೆ ಇದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದೆಯಲ್ಲ ನಿಂಗೆಲ್ಲ ಇದು ಅಂತ ಹೇಳಿದ ಮೇಲೆ ದೆನ್ ಇಲ್ಲ ನಂಗೆ ಗೊತ್ತಿದೆ ಗೌರ್ಮೆಂಟ್ ಜಾಬ್ ಅಲ್ಲಿ ನಾನೇನು ದುಡ್ಡು ನೋಡಿಲ್ಲ, ಇನ್ನು ಮಾಡ್ಬೇಕು ಅಂತ ಕೇಳಿದ ತಕ್ಷಣ ಓಕೆ ಸರಿ ಅಂತ ಹೇಳಿ ಪ್ರಾಡಕ್ಟ್ ಲೈಕ್ ಡೆಮಾನ್ಸ್ಟ್ರೇಷನ್, ಈಗ ಟಿಪಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಟಿಪಿಕಲ್ ಶೇರಿಂಗ್. ನಾರ್ಮಲ್ ಎಲ್ಲರೂ ಯಾರನ್ನ ಸ್ಟಾರ್ಟ್ ಮಾಡಿದ್ರೆ ಕಂಪನಿ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಮಾತಾಡ್ತೀವಿ ನಾವು, ಎಲ್ಲ ಮಾತಾಡಿದ್ರೆ ಬಟ್ ಪ್ಲಾನ್ ಹೇಳಿಲ್ಲ ಅಂತ. ಎಲ್ಲ ಹೇಳಿದ್ದಾರೆ ಬಟ್ ಪ್ಲಾನ್ ಹೇಳಿಲ್ಲ. ಸೊ ದೆನ್ ಈ ರಿಯಲೈಸ್ ಇದೆ ಓಕೆ ಏನೋ ಮಾಡ್ಬೇಕಂತ. ದೆನ್ ನೆಕ್ಸ್ಟ್ ಮೀಟಿಂಗ್ ಒಂದು ಫಿಕ್ಸ್ ಆಗಿದೆ, ಇನ್ನೊಂದ್ ಕಡೆ ಹೋಗಿ ಮೀಟಿಂಗ್ ಅಟೆಂಡ್ ಆಗಿದ್ರೆ ಅಲ್ಲಿ ಸ್ಪೀಕರು ಎಲ್ಲ ಪ್ಲಾನ್ ಕೊಟ್ಟಾಗಿದ್ಮೇಲೆ ಜನರಲಿ ನಾವು ಕೇಳ್ತೀವಲ್ಲ ಪ್ಲಾನ್ ಪ್ರೆಸೆಂಟೇಷನ್ ಆಗಿದ್ಮೇಲೆ ನಿಮ್ಗೆ ಏನ್ ಇಷ್ಟ ಆಗಿದೆ, ಏನೋ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬಹುದು ಅಂತ ಕೇಳಿದಾಗ ಪಾಲಸರ್ದು ಒಂದು ಯುನೀಕ್ ಆನ್ಸರ್. ಆಕ್ಚುಲಿ ನಾವು ಇದು ಲರ್ನಿಂಗ್ ಎಲ್ಲರಿಗೂ, ನೀವು ಪ್ಲಾನ್ ಕೊಟ್ಟಾಗಿದ್ಮೇಲೆ ಯಾವುದೇ ವ್ಯಕ್ತಿ ಬೆಳಿಬೇಕಂದ್ರೆ ಅವ್ರು ಈ ತರ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಇದಕ್ಕೆ ಕನ್ಸ್ಟ್ರಕ್ಟಿವ್ ಕ್ವಶನ್ಸ್ ಅಂತ ಹೇಳ್ತೀವಿ ಜನರಲಿ, ಅಂದ್ರೆ ಬೆಳಿಲಿಕ್ಕೆ ರೆಡಿ ಇದೀನಿ ಅಂತ ತೋರಿಸ್ಕೊಡ್ತಾರೆ ಅಂತ ಒಂದು ಕ್ವಶನ್ ಇವ್ರು ಕೇಳ್ತಾರೆ. ನಾವೆಲ್ಲ ಕಾರ್ ಫಂಡ್ ವಿಲಾ ಫಂಡ್ ಅಚೀವ್ ಮಾಡೋದು ಎಲ್ಲ ಪ್ಲಾನ್ ಹೇಳಿದ್ಮೇಲೆ ಇವ್ರು ಕೇಳಿದಾರಂತೆ, ಈ ಕಾರ್ ಫಂಡ್ $30,000 ಕಾರ್ ಫಂಡ್ ತಗೋಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ, ದಟ್ ಈಸ್ ದ ಕ್ವಶನ್ ಅಂತ ಕೇಳಿದ್ವಿ ಸ್ಪೀಕರ್ಗೆ. ನಿಮ್ಗೆ ಕ್ವಶನ್ ನಾವು OPP ಅಲ್ಲಿ ಯಾರಾದ್ರೂ ಈ ತರ ಕ್ವಶನ್ ಕೇಳಿದಾಗ ನಿಮ್ಗೆ ಗೊತ್ತಿದೆ, ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ.
ಒಂದ್ ಕಡೆ ಜೋಕ್ ಅನ್ಸುತ್ತೆ, ಇನ್ನೊಂದ್ ಕಡೆ ನಿಜವಾಗ್ಲೂ ಸೀರಿಯಸ್ ಇದ್ರು ಇರ್ಬೋದು ಅಂತ ಅನ್ಸುತ್ತೆ. ಎರಡೂ ಬರುತ್ತೆ ನಮ್ಮ ಮೈಂಡ್ ನಲ್ಲಿ. ಕರೆಕ್ಟ್. ಸೊ ಈ ವಾಸ್ ದಟ್ ಕೈಂಡ್ ಪರ್ಸನ್ ಆಕ್ಚುಲಿ ಆ ಸಂದರ್ಭದಲ್ಲಿ. ಸೊ ಅಗೇನ್ ಇಮಿಡಿಯೇಟ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ದಾರೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, December 26 ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ 2006 ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಸ್ಟೆಪ್ ಮಾಡಬೇಕಾಗಿದ್ದು ಎಲ್ಲಾ ಪ್ರಾಡಕ್ಟ್ ನಾವು ತಗೊಂಡು ಯೂಸ್ ಮಾಡಿದ್ದೇನೆ ಆಕ್ಚುಲಿ. ಓಕೆ. ಸೊ ಅಲ್ಲಿಂದ ನಾನು ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ, ನೆಕ್ಸ್ಟ್ 3 years ಡೌನ್ ದ ಲೈನ್ ಕಾರ್ ಅಚೀವ್ ಆಗ್ಬೇಕಂತ. ಇವ್ರ ಅಪ್ಲೈನು ಅದರ್ ಟೀಮ್ ಮೆಂಬರ್ಸ್ ಅವ್ರು ಯಾರು ಬಿಲೀವ್ ಮಾಡ್ಕೊಂಡಿಲ್ಲ, ನೆವರ್ ಬಿಲೀವ್ಡ್ 3 years ಅಲ್ಲಿ ಕಾರ್ ಅಚೀವ್ಮೆಂಟ್ ಆಗೋ ಸಾಧ್ಯನೇ ಇಲ್ಲದು ಅಂದಾಗ ದೆನ್ ಬಟ್ ಸ್ಟಿಲ್ ಈ ಡಿಸೈಡೆಡ್ ಹಿಮ್ಸೆಲ್ಫ್ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್. ಇವ್ರು ಹೇಳ್ತಾರೆ ಆಕ್ಚುಲಿ ನನಗೆ ಒಂದು ಅದ್ಭುತವಾದ ಬುಕ್ ಆಕ್ಚುಲಿ ಈ ಬಿಸ್ನೆಸ್ ಚೂಸ್ ಮಾಡಬೇಕಾದ ಒಂದು ರೀಸನ್ ಇದೆ, ಇಕಿಗೈ ಅಂತೇಳಿ. ಒನ್ ಆಫ್ ದ ವಂಡರ್ಫುಲ್ ಬುಕ್ ಅದು ಆಕ್ಚುಲಿ. ಆ ಬುಕ್ ಅಲ್ಲಿ ನಿಮ್ಗೆ ಸಾರಾಂಶ ಏನಂತಂದ್ರೆ ದುಡ್ಡಿಗಿಂತ ಜಾಸ್ತಿ ಲೈಫ್ ಅನ್ನೋದು ತೋರಿಸ್ಕೊಡ್ತಾರೆ ಆಕ್ಚುಲಿ. ನೀವೇನ್ ಕರೆಂಟ್ ಏನ್ ಬದುಕ್ತಾ ಇದಿಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ದ ಮನಿ. ಅಂದ್ರೆ ದುಡ್ಡಿದ್ರೆ ಎಲ್ಲ ಇದ್ದಂಗಲ್ಲ ಆಕ್ಚುಲಿ. ಈ ದುಡ್ಡು ಜೊತೆಗೆ ದೇರ್ ಆರ್ ಫ್ಯೂ ಥಿಂಗ್ಸ್ ಹ್ಯಾಸ್ ಟು ಬಿ ದೇರ್. ಅದಕ್ಕೆ ಇವರು ಜಾಬ್ ಲೈಫ್ ಅಲ್ಲಿ ಐ ಆಮ್ ನಾಟ್ ಹ್ಯಾಪಿ, ಜನರಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಸ್ ಇರ್ಬೋದು, ಕಾರ್ ಇಲ್ಲ, ಮನೆ, ಸೊ ಇದೆಲ್ಲ ಇದೆ ಚಾಲೆಂಜಸ್, ರೈಟ್. ಸೊ ಅವಾಗ ನಾನು ರಿಯಲೈಸ್ ನಂದು ಈ ಇಕಿಗೈ ಬುಕ್ಕದಲ್ಲಿ ಏನ್ ಹೇಳಿದ್ರೆ ಆ ತರ ಲೈಫ್ ನಂದಿಲ್ಲ, ಅದಕ್ಕೆ ನಾನು ಬಿಸ್ನೆಸ್ ಬಲವಾಗಿ ಬಿಲ್ಡ್ ಮಾಡ್ಬೇಕಂತ ಡಿಸೈಡ್ ಆಗಿದ್ದಾರೆ. ಈ ಸ್ಟಾರ್ಟೆಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ 18 ದಿನ ಕಂಟಿನ್ಯೂಸ್ ಆಗಿ ಈ ಬಿಸ್ನೆಸ್ ಮೇಲೆ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದಾಗ 18ನೇ ದಿನದವರೆಗೂ ಈ ಫೆಲ್ಟ್ ಐ ಮೇ ಫೇಲ್ಯೂರ್ ಪರ್ಸನ್ ಅಂತ. ಯಾಕಂದ್ರೆ ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಪ್ಲಾನು, ಪ್ರಾಡಕ್ಟ್ ಪ್ಲಾನ್, ನಿಮ್ಗೆಲ್ಲರೂ ಗೊತ್ತಿದೆ, ನೋ ಅಬ್ಜೆಕ್ಷನ್ಸ್ ಬರುತ್ತೆ, ರೈಟ್. ಸೊ ಬಟ್ 19ನೇ ದಿನಕ್ಕೆ ಒಂದು ಲೇಡಿ ಜಸ್ಟ್ ಅವರು ಮಿಸ್ಸಸ್ಗೆ ಫೇಶಿಯಲ್ ಮಾಡೋಂತ ಲೇಡಿ ಅವ್ರ ಮನೆಗೆ ಬಂದು ಜನರಲಿ ಫೇಶಿಯಲ್ ಮಾಡ್ಬೇಕಾದ್ರೆ ಅದು ಹೇಳ್ತಾರೆ ಅವರು ಅಷ್ಟು ಅಂದ್ರೆ ಕ್ಲಾಸ್ ಅಂತಲ್ಲ, ದ ಎವರೇಜ್ ಬ್ಯೂಟಿಷಿಯನ್ ಆಕ್ಚುಲಿ. ಬಟ್ ಇಮಿಡಿಯೇಟ್ಲಿ ನಂದು ಒಂದು ನೆವರ್ ಗಿವ್ ಅಟಿಟ್ಯೂಡ್ ಅಲ್ಲಿ ಅವ್ರಿಗೆ ಅಪ್ರೋಚ್ ಮಾಡಿದೀನಿ. ಅವತ್ತು ಬಾಲ್ ಗೇಮ್ ಚೇಂಜ್ ಆಗಿದೆ. ನೋಡಿ ಡೇಟ್ಸ್ ಎಲ್ಲರಿಗೂ ಹೆಂಗಿರುತ್ತೆ, 18ನೇ ದಿನವರೆಗೂ ಇವರು ಫೇಲ್ಯೂರ್ ಅಂತ ಫೀಲ್ ಆಗ್ತಿರಂತ ಮೈಂಡ್ ಸೆಟ್ 19ನೇ ತಾರೀಕು ಈ ವ್ಯಕ್ತಿ ಸೈನ್ ಅಪ್ ಆಗಿದಾಗ 19, 20, 21, 22 4 days ಅಲ್ಲಿ ದ ಟೀಮ್ ಮೆಂಬರ್ ಸೈಜ್ ಇಸ್ 45. ಅಲ್ಲಿವರೆಗೂ ಒಬ್ಬರೇ ಇವರು 40 ಜನ ಟೀಮ್ ಮೆಂಬರು. ಇದಕ್ಕೆ ಒಂದು ಪ್ರಮೋಷನ್ ಬಂದಿದೆ 5 ಸ್ಟಾರ್ ಅಂಕ್ ಅಂತೇಳಿ. ಆ ಟೈಮಲ್ಲಿ ಒಂದು ಸ್ಪೆಷಲ್ ಅವಾರ್ಡ್ ಕ್ಯಾಮ್ರಾನು ಸಿಕ್ಕಿದೆ, ಒಂದು 10,000. ಮತ್ತೆ ಸ್ಟೇಜ್ ಮೇಲೆ ಒಬ್ಬರೇ ಹೋಗಿ ರೆಕಗ್ನೈಸ್ ಮಾಡ್ಕೊಂಡಿದ್ದು. ಇದು ದಿಸ್ ಆಲ್ ದ ಸ್ಪೆಷಲ್ ಮೊಮೆಂಟ್. ಅಲ್ಲಿಂದ ಅಗೇನ್ 5ನೇ ತಿಂಗಳಲ್ಲಿ ಇವ್ರಿಗೆ 50,000 ಇನ್ಕಮ್ ಬರುತ್ತೆ, ಜಾಬ್ ಗಿಂತ ಜಾಸ್ತಿ ಇನ್ಕಮ್. ದೆನ್ ಯು ಫೀಲ್ ಓಕೆ ದಿಸ್ ಬಿಸ್ನೆಸ್ ಇಸ್ ಅಮೇಸಿಂಗ್, ಆಸಮ್. ಜಾಬ್ ಗಿಂತ ಜಾಸ್ತಿ ಇನ್ಕಮ್ ಬರ್ತಿದೆ, ಡೆಫಿನೆಟ್ಲಿ ಐ ನೀಡ್ ಟು ವರ್ಕ್ ಅಂತ ಹೇಳಿ ಡಿಸೈಡ್ ಆಗಿ ಅಗೇನ್ 1 lakh ಚೆಕ್ ಹಿಟ್ ಮಾಡ್ತಾರೆ 2008 ಅಲ್ಲಿ. ಅದ್ರ ಜೊತೆಗೆ ಒಂದು ಮಲೇಷಿಯಾ ಟ್ರಿಪ್, ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಒಂದು ಸೆಲೆಬ್ರಿಟಿ ಸ್ಟೇ ಮಾಡುವಂತ ಹೋಟೆಲ್ ಅಲ್ಲಿ ನಾನು ಹೋಗಿ ಉಳ್ಕೊಂಡಿದ್ದೆ. ಒಂದು ಆರ್ಡಿನರಿ ಪರ್ಸನ್ ಲೈಕ್ ಮೀ, ಒಂದು ಜಾಬ್ ಹೋಲ್ಡರ್ ಆಗಿ ಇಲ್ಲಿ ಬಂದು ನಾನು ಇದು ಉಳ್ಕೊಳ್ಳೋಕೆ ಅವಕಾಶ ಇದೆ ಅಂದ್ರೆ ಇನ್ನು ಇದಕ್ಕಿಂತ ಏನ್ ಬೇಕು ನಮ್ಗೆ. ಸೊ ವಾಟ್ ಇಸ್ ದಿ ಬೆಸ್ಟ್? ಇಟ್ಸ್ ನಾಟ್ ಓನ್ಲಿ ಟ್ರಿಪ್. ಅದಕ್ಕೆ ನಾನು ಇಲ್ಲಿ ಹೇಳ್ತೇನೆ ಎಲ್ಲರಿಗೂ, ಸಿಂಗಾಪುರ್ ಟ್ರಿಪ್ ಇಟ್ಸ್ ನಾಟ್ ಓನ್ಲಿ ದ ಟ್ರಿಪ್ ಅಚೀವ್ಮೆಂಟ್, ನಿಮಗೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ದಟ್ ವಿ ನೀಡ್ ಟು ರಿಯಲಿ ಟೇಕ್ ದ ಮೆಸೇಜ್ ಅಂತ ಇಚ್ಛೆ ಪಡ್ತೇನೆ, ರೈಟ್. ಸೊ ಅಗೇನ್ ಇವರು ಅಲ್ಲಿಂದ ಜರ್ನಿ 2009 ಅಲ್ಲಿ ಕಾರ್ ಅಚೀವರ್ ಆಗಿ ನಿಂತ್ಕೊಳ್ತಾರೆ. ಇವ್ರು ಏನ್ ಡ್ರೀಮ್ ಸೆಟ್ ಮಾಡಿದ್ರು 3 ವರ್ಷದಲ್ಲಿ, ಅದೇ 3 ವರ್ಷದಲ್ಲಿ ಒಂದು ಡ್ರೀಮ್ ಅಚೀವ್ ಮಾಡಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ ಬಹಳಷ್ಟು ಕಂಪ್ನಿ, ಬಹಳಷ್ಟು ಪ್ರಾಡಕ್ಟ್, ಬಹಳಷ್ಟು ಪ್ಲಾನ್ ಸಿಗುತ್ತೆ. ಇವ್ರು ತಮ್ಮದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದಾಕ್ಲಿ, ಫಸ್ಟ್ ನೀವು ಸಕ್ಸಸ್ ಆಗ್ಬೇಕಂದ್ರೆ ಪಕ್ಕ ಒಂದು ಡ್ರೀಮ್ ಇಟ್ಕೊಳ್ಳಿ, ಅದು ಅಚೀವ್ ಮಾಡಿ, ರೈಟ್. 2011 ಅಲ್ಲಿ 60,000 to 70,000 ಜನ ನಮ್ದು ಟೀಮ್ ಸೈಜ್, 60,000 to 70,000 ಟೀಮ್ ಸೈಜ್. ಬಟ್ ಆಲ್ ಆಫ್ ಎ ಸಡನ್ ನನಗೆ ಒಂದು ಸ್ಟಾಗ್ನೆಂಟ್ ಆಗಿದೆ, ಆ ಬಿಸ್ನೆಸ್ ಅಲ್ಲಿ ಗ್ರೋತ್ ಸ್ಟಾಪ್ ಆಗಿದೆ. ಒಂದು ಅದು ಸ್ಟೇಬಲ್ ಬಿಸ್ನೆಸ್, ನಾಟ್ ಐ ಆಮ್ ಗ್ರೋಯಿಂಗ್ ನೆಕ್ಸ್ಟ್ ಲೆವೆಲ್. ಅವಾಗ ಒಂದು ರಿಯಲೈಸ್ ಆಗಿದ್ದೀನಿ ಏನಂದ್ರೆ ಲರ್ನಿಂಗ್. ಸೊ ಅದಕ್ಕೆ ವಿ ಬ್ರಾಟ್ ಅ ಸಿಸ್ಟಮ್ ಕಾಲ್ಡ್ ಎಸ್ ರಿವರ್ ಇಂಡಿಯಾ ಅಂತೇಳಿ ಅವರೊಂದು ಬ್ಯೂಟಿಫುಲ್ ಸಿಸ್ಟಮ್ ಬಿಲ್ಡ್ ಮಾಡಿದೆ ಟೀಮ್ ಮೆಂಬರ್ಸ್ಗೆ. ಈ ಟ್ರೈನಿಂಗ್ ಸಿಸ್ಟಮ್ಸ್ ಬಿಲ್ಡ್ ಮಾಡಿದ್ಮೇಲೆ ದೆನ್ ಅಗೇನ್ ಇಟ್ ಜಂಪ್ ಟು ಫ್ರಮ್ 1 CR to almost 13 to 14 CR ಟರ್ನ್ ಓವರ್ ಆಗಿ 13 ರಿಂದ 14 ಕೋಟಿ ಟರ್ನ್ ಓವರ್. ಐ ಆಮ್ ಟಾಕಿಂಗ್ ಅಬೌಟ್ 2011 ಇವತ್ತಿನ ಕರೆಂಟ್ ಡಾಟಾ ಅಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಟ್ ಈಸ್ ಅ ಪವರ್ ಆಫ್ ಟ್ರೈನಿಂಗ್ಸ್, ಪವರ್ ಆಫ್ ಲರ್ನಿಂಗ್ ಆಕ್ಚುಲಿ. ಸೊ ಇದು ನಾವು ಅಂಡರ್ಸ್ಟ್ಯಾಂಡ್ ಮಾಡಂಗಿಲ್ಲ. ಸೊ ಇನ್ನೊಂದು ಬಹಳ ಒಳ್ಳೆ ಮಾತಾಡಿದ್ರು, ಇದು ನಾನು ಡೇ ಒಂದು ಎಲ್ಲರಿಗೂ ಹೇಳ್ತಾ ಇದೀನಿ, ರ್ಯಾಂಕ್ ಮೇಲೆ ವರ್ಕ್ ಮಾಡಬಾರ್ದು ನಾವು. ಡೋಂಟ್ ಗೋ ವಿತ್ ರ್ಯಾಂಕ್. ರ್ಯಾಂಕ್ ಅಲ್ಲಿ ದುಡ್ಡೇ ಇಲ್ಲ. ಐ ಹ್ಯಾವ್ ಸೀನ್ ದ ಗೋಲ್ಡ್ ಲೈನ್ಸ್, ಪೀಪಲ್ ಆರ್ ಮೇಕಿಂಗ್ 5,000 rupees ಮನಿ ಆಲ್ಸೋ. 5 ಲಕ್ಷ ದುಡ್ಡು ಮಾಡೋರು ನೋಡಿದ್ದೀನಿ. ಸೊ ಅಂದ್ರೆ ಇಲ್ಲಿ ರ್ಯಾಂಕ್ ಅಲ್ಲಿ ದುಡ್ಡು ಇಲ್ಲ, ದ ಮನಿ ಇಸ್ ದೇರ್ ಇನ್ ದ ಟರ್ನ್ ಓವರ್. ಸೊ ಅದಕ್ಕೆ ಬ್ಯೂಟಿಫುಲ್ ಹೇಳ್ತಾರೆ ಅವರು, ನೀವು ಲೈಕ್ ದ ಎವರೇಜ್ ಸ್ಟಾರ್ ಗೋಲ್ಡ್ ಅಂಡ್ ಅರ್ನಿಂಗ್ ಗ್ಲೋಬಲ್ ಅಲ್ಲಿ ಸ್ಟಾರ್ ಗೋಲ್ಡ್ ಅಂದ್ರೆ ಇಷ್ಟು ಅರ್ನ್ ಮಾಡ್ಬೇಕಂತಿದೆ, ಅದು 20 ಲಕ್ಷ ಇನ್ಕಮ್ ಅಂತ ಎವ್ರಿ 3 months. 20 lakhs income is the average earning for every star gold line, entire TNC global. ಆ ಇನ್ಕಮ್ ಸ್ಟೇಬಲ್ ನೀವು ಇದ್ರೆ ದ ರಿಯಲ್ ಸ್ಟಾರ್ ಗೋಲ್ಡ್ ಲೈನ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇದು ಬರ್ಬೇಕಂದ್ರೆ ನೀವು ರ್ಯಾಂಕ್ ಮೇಲೆ ವರ್ಕ್ ಮಾಡಬಾರ್ದು, ನಿಮ್ಮ ಸ್ಟ್ರಕ್ಚರ್ ಅಲ್ಲಿ ಇರೋ ಒಂದು ವಿಡ್ತ್ ಡೆಪ್ತ್ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದ್ವಿ. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಆಕ್ಚುಲಿ ನೋಟ್ ಮಾಡ್ಕೊಂಬೇಡಿ, ರೈಟ್. ವೆರಿ ಗುಡ್. ಅಂದ್ರೆ ಈಗ ಸಿಸ್ಟಮ್ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಅಂತ ಹೇಳ್ತೀನಿ ನಾನು. ಆಕ್ಚುಲಿ ಇವರು ಅದೇ ಹೇಳಿದ, ಆಕ್ಚುಲಿ ಸಿಸ್ಟಮ್ ಬಿಸ್ನೆಸ್ ಬಿಲ್ಡ್ ಮಾಡ್ತಾರೆ, ಓಕೆ, ಬಟ್ ಲೀಡರ್ಸ್ ಸಿಸ್ಟಮ್ ಬಿಲ್ಡ್ ಮಾಡ್ತಾರೆ. ಅದು ವಿ ಶುಡ್ ರಿಯಲಿ ನೀವು ಹೋಗಿದಾಗ ಮಾತ್ರ ಬಿಸ್ನೆಸ್ ಆಗ್ತಾ ಇದೆ ಅಂತಂದ್ರೆ ಅದು ದಟ್ ಇಸ್ ನಾಟ್ ಎ ಬಿಸ್ನೆಸ್. ಆಕ್ಚುಲಿ ನೀವು ಇಲ್ಲ ಅಂದ್ರೂ ಕೂಡ ಬಿಸ್ನೆಸ್ ಬಿಲ್ಡ್ ಆಗ್ಬೇಕು, ದಟ್ ಇಸ್ ಅ ರಿಯಲ್ ಬಿಸ್ನೆಸ್. ಆಕ್ಚುಲಿ ಅದಕ್ಕೆ ನಾನು ಹೇಳ್ತೀನಿ ಎಲ್ಲರಿಗೂ 100% ಯು ನೀಡ್ ಟು ಬಿ ಇನ್ ಟು ದ ಸಿಸ್ಟಮ್ ಅಂತ. ಪೀಪಲ್ ಆರ್ ಇನ್ ದ ಸಿಸ್ಟಮ್, ದೇ ವಿಲ್ ರಿಯಲಿ ಫೈಂಡ್ ದ ಕಲರ್ಸ್.
ಸೊ ಇಲ್ಲಿ ಅವರೊಂದು ಶೇರಿಂಗ್ ಹೇಳಿದ್ರು 200+ ಪೀಪಲ್ ನಮ್ಗೆ ಟೀಮ್ ಅಲ್ಲಿ ನಾನು ಒಂದು ಫಾರಿನ್ ಟ್ರಿಪ್ ಅಂದ್ರೆ ಸಿಕ್ಕಿಂ ಪ್ಲೇಸ್ ಅಲ್ಲಿ ಹೋಗಿ ಸಿಸ್ಟಮ್ ಡ್ರಿವನ್ ಒಂದು ಪಾಲಿಸಿ ರನ್ ಮಾಡಿ 200 ಜನ ಅಚೀವರ್ಸ್ ಕರ್ಕೊಂಡೋಗಿ ನಾವಲ್ಲಿ ಮಜಾ ಮಾಡಿ ಟ್ರೈನಿಂಗ್ ಎಲ್ಲ ಕಲ್ತ್ಕೊಂಡ್ ಬಂದ್ವಿ. ಬಟ್ ಈ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಕ್ರೌಡ್ ಎಕ್ಸ್ಪೋಸರ್ ಆಗಿದಾಗ ಡೆಫಿನೆಟ್ಲಿ ಈ ಆಲ್ಸೋ ಗಾಟ್ ಇನ್ಫೆಕ್ಟೆಡ್. ಆಕ್ಚುಲಿ ಯಾರೋ ನನಗೊಬ್ರು ಕೇಳ್ತಾರೆ ಆಕ್ಚುಲಿ ನನ್ಗೆ ಅಂದ್ರೆ ಈಗ ಹೆಲ್ಮೆಟ್ ಹಾಕಿದ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇದೆ, ಬಟ್ ಹೆಲ್ಮೆಟ್ ಹಾಕಿದ್ರೆ ವಿಲ್ ಬಿ ಪ್ರೊಟೆಕ್ಟೆಡ್. ಆಕ್ಚುಲಿ ಇವತ್ತು ಇವ್ರು ನಮ್ ಜೊತೆಗೆ ಇವನ್ ಕೋವಿಡ್ ಪಾಸಿಟಿವ್ ಬಂದು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರೆ ಇಲ್ಲಿ ಈಸ್ ರಿಕವರ್ಡ್ ಅಂತಂದ್ರೆ 100% ಬಿಕಾಸ್ ಆಫ್ ಪವರ್ ಆಫ್ ಸಪ್ಲಿಮೆಂಟ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸೊ ಇಲ್ಲಿ ದಟ್ಸ್ ವಾಟ್ ದ ಟೇಕಿಂಗ್ ಮೆಸೇಜ್ ಬಹಳ ಇಂಪಾರ್ಟೆಂಟ್. ನೀವು ಇದು ಐ ವಾಂಟ್ ಟು ಟೇಕ್ ಇನ್ ದ ಲೈಕ್ ಗುಡ್ ನೋಟ್, ಅಂದ್ರೆ ಯಾವ ತರ ನೀವು ನಿಜವಾಗ್ಲೂ ನಮ್ಗೆ ಒಂದು ಪವರ್ ಆಫ್ ಟಿಯಾನ್ಶಿ ಪವರ್ ಸಪ್ಲಿಮೆಂಟ್ ಏನ್ ಮಾಡ್ತಾನೆ ಇದೆ ಒಂದು ಸಾಕ್ಷಿ. ಮತ್ತೆ ಇಲ್ಲಿ ಒಂದು 3 ಶೇರಿಂಗ್ ಹೇಳಿದ್ರೆ ಅವ್ರ ಕೈ, ನೀವು ಕಂಪನಿಯಲ್ಲಿ ಪರ್ಫಾರ್ಮರ್ ಆಗಿರ್ಬೇಕು. ಓನ್ಲಿ ನಾನು PPO ಹಾಕೊಂಡ್ರೆ ನೀವು ಪರ್ಫಾರ್ಮರ್ ಅಲ್ಲ, ಪರ್ಫಾರ್ಮರ್ ಆಗಿರ್ಬೇಕು. 13 ರಿಂದ 14 ಕೋಟಿ ಟರ್ನ್ ಓವರ್ ಪರ್ಫಾರ್ಮರ್ ವ್ಯಕ್ತಿ ಅಂತ ನೀವು ಆಗಿದ್ರೆ ನಿಮ್ಗೆ ವೆಂಡ್ಲಿ ಅಂದ್ರೆ ಯಾರು ಗೊತ್ತಾ, ಅವ್ರ ಲೀಜಿನ್ ಅಂಡ್ ಡಾಟರ್ ಸೀಸ್ ಲೈಕ್ ಇನ್ಚಾರ್ಜ್ ಫಾರ್ ಎಂಟೈರ್ ಏಷ್ಯಾ ಪೆಸಿಫಿಕ್ ರೀಸನ್ ಗೆ ಸೀಸ್ ಟೇಕಿಂಗ್ ಕೇರ್. ಆ ಲೇಡಿ ಫ್ರಮ್ CHQ ಇಂದ ಇವ್ರಿಗೆ ಸರ್ಗೆ ಸ್ವತಃ ಪರ್ಸನಲ್ ಕಾಲ್ ಮಾಡಿ ಸರ್ ನಿಮ್ದು ಆರೋಗ್ಯ ಹೆಂಗಿದೆ ಅಂತ ಹೇಳಿ ಮೆಡಿಸಿನ್ಸ್ ಕಳ್ಸಿಕೊಟ್ಟಿದ್ದಾರೆ. ಮೆಡಿಸಿನ್ಸ್ ನಾಟ್ ಲೈಕ್ ಸಪ್ಲಿಮೆಂಟ್ಸ್, ಸ್ಪೆಷಲ್ ಮೆಡಿಸಿನ್ಸ್ ಸರ್ಗೆ ಚೈನಾದಿಂದ ಇಲ್ಲಿಗೆ ಅವ್ರಿಗೆ ಕಳ್ಸಿಕೊಟ್ಟಿದ್ದಾರೆ. ದಿಸ್ ಈಸ್ ಅ ಪವರ್ ಆಫ್ ಟಿಯಾನ್ಶಿ ಅಂತ ಯಾರಿಗೆ ಬರುತ್ತೆ ಸರ್ ಇದು? ಹೂ ವಿಲ್ ಟೇಕ್ ಕೇರ್. ಓಕೆ, ಒಂದು ಪೇರೆಂಟ್ಸ್ ಗಿಂತ ಒಂದು ಜಾಸ್ತಿ ಜವಾಬ್ದಾರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ನಿಜವಾಗ್ಲೂ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದು. ಈ ಸಂದರ್ಭದಲ್ಲಿ ಅವರು 1 ತಿಂಗಳಲ್ಲಿ ಅಂದ್ರೆ 3 ವಾರ ಜಸ್ಟ್ ಮೆಡಿಸಿನ್ ತಗೊಳ್ತಾರೆ, ಡಾಕ್ಟರ್ ಹೇಳಿದ್ರು. ಅದಾಗಿದ್ಮೇಲೆ ಕಂಪ್ಲೀಟ್ಲಿ ಅಕ್ಯುಲೈಫ್ HCOP ವಾಟರ್ ಪ್ಲಸ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು ವಿತಿನ್ ಎ ಮಂತ್ ಅಲ್ಲಿ ಇಲ್ ಬಿ ಅಗೇನ್ ನಾರ್ಮಲ್ ಪಾಲಸ್ ದತ್ತ ಸರ್. ಆಕ್ಚುಲಿ ಕಂಪ್ಲೀಟ್ ವಿತೌಟ್ ಮೆಡಿಸಿನ್. ದಿಸ್ ಇಸ್ ದ ಪವರ್ ಆಫ್ ಟಿಯಾನ್ಶಿ ಪ್ರಾಡಕ್ಟ್ಸ್. ಸೊ ಆಫ್ಟರ್ 2 ವೀಕ್ಸ್ ಅಲ್ಲಿ ಕಂಪ್ಲೀಟ್ಲಿ ಮತ್ತೆ 2 ವೀಕ್ಸ್ ನೋಡಿ, ಕಂಪನಿ ಅಂದ್ರೆ ಸುಮ್ನೆ ಕಟೇಸಿ ಕಾಲ್ ಮಾಡಿಲ್ಲ ಅವರು. ಮತ್ತೆ 2 ವಾರ ಆಗಿದ್ಮೇಲೆ ಮತ್ತೆ ವೆಂಡ್ಲಿ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಇವ್ರಿಗೆ ಆರೋಗ್ಯ ಚೆನ್ನಾಗಿದೆ ಅಂತ. ಮತ್ತೆ ಇಲ್ಲಿ ನಮ್ಮ ಕಂಟ್ರಿ ಮ್ಯಾನೇಜರ್ ಕಡೆಯಿಂದ ಪ್ರತಿದಿನ ಅವ್ರ ಮಿಸ್ಸಸ್ಗೆ ಆರೋಗ್ಯ ಕೇಳ್ತಾ ಇರ್ತಾರೆ. ಇದು ಒಂದೇ ಒಂದು ಉತ್ತರ ಅಂದ್ರೆ ಬಿ ಇನ್ ದ